ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಬೆಂಗಳೂರು ನಗರ ಇಲ್ಲಿ ಕಂದಾಯ ಭವನದೊಳಗಡೆ ಬಂದಿದ್ದೀವಿ. ವಿಚಾರ ಇಷ್ಟೇ, ಏನಾಗ್ತಿದೆ ಅಂತ ಹೇಳಿದ್ರೆ 2019ನೇ ಇಸ್ವಿನಲ್ಲಿ ಇಲ್ಲಿ ಈ ಒಂದು ಕಾಂಪೌಂಡ್ ಒಳಗಡೆ ನೀಡತಕ್ಕಂಥ ಕಾಂಟ್ರಾಕ್ಟ್ ಏನಿದೆ, ಪಾರ್ಕಿಂಗ್ ಕಾಂಟ್ರಾಕ್ಟ್, ಅದು ಮುಗ್ದೋಗಿದೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಶೀಟನ್ನು ಕೊಟ್ಟಿದ್ದಾರೆ. ಆದ್ರೂ ಸಮೇತ ಇವತ್ತು ನಾವು ಚೆಕ್ ಮಾಡಿದಾಗ ಇಲ್ಲಿ ಸತತವಾಗಿ 5 ವರ್ಷಗಳಿಂದ 2 ವೀಲರ್ಗೆ 10 ರಿಂದ 20 ರೂಪಾಯಿ, ಹಾಗೆಯೇ 4 ವೀಲರ್ಗೆ 30 ರಿಂದ 50 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಈ ಸಂಬಂಧ ಇದು ನಮ್ಮ ಹತ್ರ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಇಷ್ಟನೇ ಇರೋದು. ಇದು ಮುಂದುವರೆದಂತೆ ಬೇರೆ ಏನಾದರೂ ಅವ್ರಿಗೆ ಅಡಿಷನಲ್ ಆಗಿ ಒಂದು ಲೈಸೆನ್ಸ್ ಅನ್ನು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಮೊದಲಿಗೆ ಅವ್ರನ್ನ ವಿಚಾರಿಸೋಣ. ಆಮೇಲೆ ಮುಂದೆ ಹೋಗಿ ಏನು ಕಲೆಕ್ಟ್ ಮಾಡ್ತಾರೆ ಪಾರ್ಕಿಂಗ್ ನಲ್ಲಿ ಅದನ್ನ ನಾವು ಲೈವ್ ಮಾಡ್ತಾ ಇದೀವಿ. ಸ್ಲಿಪ್ ಈಗ ತಾನೇ ಸ್ಲಿಪ್ ತಗೊಂಡಿದ್ವಿ. ಇಲ್ಲಿ ಒಂದು ಬೈಕನ್ನು ಒಳಗಡೆ ಹೋಗಿ ಹೊರಗಡೆ ಬಂದಿದ್ದಕ್ಕೆ ಒಂದಿದೆ ಕೆಂಪುದು ಒಂದು ರವಿಕುಮಾರ್ ನೋಡಿ ತೋರಿಸಿ. ನನ್ನದೆಲ್ಲ ಚಾಕ್ಲೇಟ್ಗಳು ಸಿಗ್ತದೆ ನೋಡಿ, ಇನ್ನೊಂದಿದೆ. ಅದೆಷ್ಟು ಇರೋದು? ಇದು ಕಾರ್ ಅದೆಲ್ಲ ಬೈಕ್ ಇದು ಅಲ್ವಾ? ಅದು ಎಲ್ಲ ಒಂದೊಂದು ಒಬ್ಬೊಬ್ಬರು ಒಂದೊಂದರ ಕೊಡ್ತಾ ಇದಾರೆ. ಯಾವ್ದು ನೋಡಿ, ಇದು ಕಾರ್ದು 30 ರೂಪೀಸ್ ಪರ್ ಎಂಟ್ರಿ ಓನ್ಲಿ ಅಂತ ಹಾಕಿದ್ದಾರೆ. ಅಲ್ಲ, ಇಲ್ಲಿ 20 ಅಂತ ಬರ್ದಿದ್ದಾನೆ ಕೈಯಲ್ಲಿ. 30 ರೂಪಾಯಿ ತಗೊಂಡಿದ್ದಾರೆ. ಇದೊಂದು ಕಾರ್ದು ಇಲ್ಲಿ 20 ರೂಪಾಯಿ ಹಾಕಿದ್ದಾನೆ, 50 ರೂಪಾಯಿ ತಗೊಂಡಿದ್ದಾರೆ. ನಾವು ಮಾಡಿದ್ದಿಷ್ಟೇ ಚೆಕ್ ಮಾಡಕ್ಕಾಗಿ ಗಾಡಿನ ಒಳಗಡೆ ತಂದ್ವಿ. ಒಳಗಡೆ ತಂದು ಅಲ್ಲಿ ಗೇಟಿಂದ ಹೊರಗಡೆ ತಂದು ಮತ್ತೆ ವಾಪಸ್ ತಂದು ಇಲ್ಲ ನಿಲ್ಸಿದೀವಿ, ಆ ಮೂಲೆಯಲ್ಲಿ ನಿಲ್ಸಿದೀವಿ. ಜಸ್ಟ್ ಹೊರಗಡೆ ಬಂದು ಒಳಗಡೆ ಬಂದು ಹೊರಗಡೆ ಹೋಗಿದ್ದಕ್ಕೆ 50 ರೂಪಾಯಿ ತಗೊಂಡಿದ್ದಾನೆ. ಅವನಿಗೆ ಆಕ್ಚುಲಿ ಇದು ಕಾಂಟ್ರಾಕ್ಟ್ ಇಲ್ಲ, ಆದ್ರೂ ಅನಧಿಕೃತ ನಾವು ಹೇಳೋದು ಬೇಡ. ಯಾಕಂತ ಹೇಳಿದ್ರೆ ಇಲ್ಲಿ ಕಾಂಟ್ರಾಕ್ಟ್ ಯಾವಾಗ 2017ರಲ್ಲಿ ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. 19ರಲ್ಲಿ ಇಲ್ಲ, ಒಂದು ಸೆಕೆಂಡ್ ಸರ್. 2017ರಲ್ಲಿ ಮೊದಲಿಗೆ ಇವರಿಗೆ 2017ರಲ್ಲಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅಲ್ಲಿಂದ ಇವರಿಗೆ ಕಾಂಟ್ರಾಕ್ಟ್ ಎಕ್ಸ್ಟೆಂಡ್ ಆಗಿರೋದು 27/5/2017 ತನಕ ಅಷ್ಟೇನೆ. ಸಾರಿ 31/12/2019 ತನಕ ಎಕ್ಸ್ಟೆಂಡ್ ಆಗಿದೆ. ಇದಾದ್ಮೇಲೆ ಯಾವ್ದು ಡಾಕ್ಯುಮೆಂಟ್ಸ್ ಇವ್ರ ಹತ್ರ ಇಲ್ಲ. ಸೊ ಮುಂದೆ ಏನಾದ್ರು ಇವರು ಇಲ್ಲಿ ಪಾರ್ಕಿಂಗ್ ಕಲೆಕ್ಷನ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಮುಂದೆ ಒಂದು ಟೆಂಡರ್ ಕರಿಬೇಕಾಗಿತ್ತು. ತದನಂತರದಲ್ಲಿ ಯಾರಿಗಾದ್ರು ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸ್ಬೇಕಾಗಿತ್ತು. ಇಲ್ಲಾಂದ್ರೆ ಇದನ್ನೇ ಅವರು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಏನ್ ಕಲೆಕ್ಷನ್ ನಡೀತಿದೆ ಅದು ಯಾರು ಹೊಟ್ಟೆಗೆ ಹೋಗ್ತಾ ಇದೆ, ಯಾರು ಉಂಡಿಗೆ ಹೋಗ್ತಾ ಇದೆ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಇದ್ರದ್ದು ರಿಯಾಲಿಟಿ ಚೆಕ್ ಮಾಡೋಣ. ಫಸ್ಟ್ ಇದ್ರ ಮೇಲೆ ಏನಾದ್ರು ಎಕ್ಸ್ಟೆಂಡ್ ಮಾಡಿದಾರೆ ಅಂತ ಮೊದಲು ಒಂದು ಪ್ರಶ್ನೆ ಮಾಡೋಣ. ಇಲ್ಲಿ ಬಿಲ್ಡಿಂಗ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತದೆ. ಸೊ ಅವರು ಇದಕ್ಕೆಲ್ಲ ಒಂದು ಉತ್ತರನ ಕೊಡಬೇಕಾಗತ್ತೆ. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಕಚೇರಿ ಬೆಂಗಳೂರು ಜಿಲ್ಲೆ. ಫಸ್ಟ್ ಫ್ಲೋರ್ ಅಲ್ಲ, ಜಿಲ್ಲಾಧಿಕಾರಿ ಅಡ್ಮಿನಿಸ್ಟ್ರೇಷನ್. ಬಿಲ್ಡಿಂಗ್ ಅಡ್ಮಿನಿಸ್ಟ್ರೇಷನ್ ಪಾರ್ಕಿಂಗ್ ನೋಡ್ಕೊಳ್ಳೋ ಇನ್ಚಾರ್ಜ್ ಈ ಬಿಲ್ಡಿಂಗ್ ಅಲ್ಲಿ ಪಾರ್ಕಿಂಗ್ ಅಡ್ಮಿನಿಸ್ಟ್ರೇಟಿವ್ ಶಿವಕುಮಾರ್ ಅವರು ರೆಕಾರ್ಡ್ಸ್ ಕೊಟ್ಟಿದ್ದಾರೆ ನಮ್ಮ ಹತ್ರ. ಶಿವಕುಮಾರ್ ಅಲ್ಲ, ಇಲ್ಲಿರ್ತಾರೆ ಒಬ್ರು, ಈ ಸೈಡಲ್ಲಿ ಇಲ್ಲಿ ಕೂತಿರ್ತಾರೆ ಒಬ್ರು. ಅವ್ರು ಬೇಕು ಪಾರ್ಕಿಂಗ್ ಎಲ್ಲ ನೋಡ್ಕೊತಾರಲ್ಲ. ನಾನು ಮೊನ್ನೆ ಬಂದಿದ್ದೆ, ಈ ಲಾಸ್ಟ್ ಕೂತಿರ್ತಾರೆ. ಅದೇ ಅವರೇ ಬೇಕಿದೆ ನಮಗೆ. ನಮ್ಗೆ ಅದ್ರ ಬಗ್ಗೆ ಆಯ್ತು, ಮಾಹಿತಿ ಇಲ್ಲ. ಆಯ್ತು ಇಲ್ಲ, ಯಾರು ಪಾರ್ಕಿಂಗ್ ಕುತ್ಕೊಳ್ಳಲ್ಲ ಸರ್. ನಮಗೆ ಬಿಲ್ಡಿಂಗ್ ಇನ್ಚಾರ್ಜ್ ಯಾರು ಅವ್ರು ಬೇಕು ಸರ್. ಅಡ್ಮಿನಿಸ್ಟ್ರೇಷನ್ ಯಾರು ಇರ್ತಾರೆ ಅವರು. ಬಿಲ್ಡಿಂಗ್ ಅಡ್ಮಿನಿಸ್ಟ್ರೇಷನ್ ನೋಡಿ ನಮಗೆ ಇವರನ್ನ ಕೇಳಿ ಸರ್, ಇವರನ್ನ ಒಂದು ಸೆಕೆಂಡ್. ಇದು ನಮಗೆ ಮಾಹಿತಿ ಮೊನ್ನೆ ಕೊಟ್ಟಿರೋದು ನಿಮ್ಮ ಆಫೀಸ್ನಿಂದ. 2019ರಲ್ಲಿ ಪಾರ್ಕಿಂಗ್ ಟೆಂಡರ್ ಏನು ಇಷ್ಟೇ ಕೊಟ್ಟಿದ್ದೆ, ಅದು ಮುಗಿದೋಗಿದೆ. ಅದು 5 ತಿಂಗಳು ಎಕ್ಸ್ಟೆಂಡ್ ಮಾಡಿ ಕೊಟ್ಟಾದ್ಮೇಲೆ ಮುಗಿದೋಗಿದೆ. ಸತತವಾಗಿ 5 ವರ್ಷದಿಂದ ಇಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ನಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ. ಅದು ಕಲೆಕ್ಟ್ ಮಾಡ್ತಾ ಇರೋದು ಯಾರು, ನಿಮ್ಗೆ ಯಾರು ಗಮನಕ್ಕಿದೆ, ಇಲ್ಲಾಂದ್ರೆ ಇದರಲ್ಲಿ ಎಕ್ಸ್ಟೆಂಡ್ ಆಗಿದೆ. ಇದಿಷ್ಟು ಮಾಹಿತಿ ನಮಗೆ ಬೇಕಿದೆ.
ಮೆಸೇಜ್ ಬಂದಿದೆ ಸರ್. ನಾನು ವಿ ಆರ್ ಮರಾಠ ಅವೆಲ್ಲ ನಾನು ಕರ್ನಾಟಕ ನಿರ್ಮಾಣ ವೇದಿಕೆ ಕೆ ಆರ್ ಎಸ್ ಪಾರ್ಟಿ ಇವರು ಮಿಕ್ಕಿದವರು ಕೆ ಆರ್ ಎಸ್ ಪಾರ್ಟಿಯಿಂದ ನಾವು ಜಂಟಿಯಾಗಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ವಿ. ಏನಂದ್ರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈಗ ಇವರು ಆ ಪೇಪರ್ ಕೊಟ್ಟಿದ್ದಾರೆ, ಅದು ಸತ್ಯಾಸತ್ಯತೆ ಮತ್ತೆ ಅಲ್ಲಿಂದ ಎಕ್ಸ್ಟೆಂಡ್ ಆಗಿದೆ ಅದು ಮೊನ್ನೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ವಿ. ಅವರು ಫೈನಲ್ ಆಗಿ ಇದೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಸರ್, ಅವ್ರ ಕೈಯಿಂದಾನೇ ಕೊಟ್ಟಿರೋದು. ಸೊ ಅದರಲ್ಲಿ ಕ್ಲಿಯರ್ ಆಗಿ ನಮ್ಮ ಹತ್ರ ಹೇಳಿದ್ದೇನು ಅಂತ ಹೇಳಿದ್ರೆ 2 ತಿಂಗಳಾಗಿದೆ ಎಕ್ಸ್ಟೆಂಡ್ ಮಾಡಿಕೊಟ್ಟಿದೀವಿ ಅಂತ ಹೇಳಿದ್ರು. ಆಮೇಲೆ ಡೇಟ್ ನೋಡಿದ್ರೆ 2019ರಲ್ಲಿ 2 ತಿಂಗಳು ಮತ್ತೆ 5 ತಿಂಗಳು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ತದನಂತರದಲ್ಲಿ ಏನಾಗಿದೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಇಲ್ಲಿ ನೋಡಿದ್ರೆ ಅವಾಗಲಿಂದ ಇವಾಗಿನ ತನಕ ಕಲೆಕ್ಷನ್ ನಡೀತಾನೆ ಇದೆ. ಸೊ ಆ ಕಾರಣಕ್ಕಾಗಿ ನಿಮ್ಮ ಹತ್ರ ಬಂದಿದ್ದೀವಿ. ಇನ್ನೊಂದು ವಿಚಾರ ಸರ್, ಕಲೆಕ್ಷನ್ ಯಾವ ರೀತಿಯಲ್ಲಿ ನಡೆಯುತ್ತೆ ಅದು ಆಮೇಲೆ ನಿಮ್ಗೆ ಹೇಳ್ತೀವಿ. ಬರೀ ಕಲೆಕ್ಷನ್ ನಡೀತಾ ಇದೆ ಹೇಳಿದ್ರೆ ನಾವು ಹೇಳೋದು ತಪ್ಪಾಗುತ್ತೆ. ನಿಮ್ಗೆ ಅದ್ರದ್ದು ವಿತ್ ಎವಿಡೆನ್ಸಸ್ ಯಾವ ರೀತಿಯಲ್ಲಿ ಕಲೆಕ್ಷನ್ ನಡೀತಾ ಇದೆ, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರು ನಿರ್ಲಕ್ಷ್ಯ ಇದೆ, ಇದೆಲ್ಲನೂ ಒಂದು ಅದಕ್ಕೆ ನಾವು ಫೇಸ್ಬುಕ್ ಲೈವ್ ಮಾಡ್ತಾ ಇದೀವಿ. ಟ್ರಾನ್ಸ್ಪರೆಂಟ್ ಆಗಿ ಇರ್ಬೇಕು ಅಷ್ಟೇ. 2019ರಲ್ಲಿ ಇದೇ ಕಾರ್ಯಾಚರಣೆ ಮಾಡಿದ್ವಿ ನಾವು, ಯಾವಾಗ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಆಗುತ್ತೆ ಆವಾಗಲೂ ಇದೇ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಅಲ್ಲಿಂದ ಮುಂದಕ್ಕೆ ರಿನ್ಯೂ ಮಾಡಿಲ್ಲ, ಏನು ಮಾಡಿಲ್ಲ, ಹಾಗೆಯೇ ಹೋಗ್ತಾ ಇದೆ. ಅಂದ್ರೆ ಅವ್ನ ಕಾಂಟ್ರಾಕ್ಟರ್ ಯಾರಿದ್ದಾನೆ ಪ್ರಾಯಶಃ ಅವನೇ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅದ್ರಲ್ಲಿ ಒಂದಿಷ್ಟು ಪಾಲು ವಾಪಸ್ ಎಲ್ಲೋ ಬರ್ತಾ ಇದೆ. ಇಷ್ಟು ನನಗೆ ಸಂಶಯ ಇದೆ. ಇದು ಸ್ವಲ್ಪ ಪರಿಹಾರ ಅಂದ್ರೆ ನೀವು ಕ್ಲಾರಿಫಿಕೇಶನ್ ಕೊಟ್ರೆ, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕಂದ್ರೆ ರಿನ್ಯೂ ಆಗಿದ್ರೆ ನಿಮ್ಗೆ ಜ್ಞಾಪಕ ಇರುತ್ತೆ. ಏನಾಗಿದೆ ಅಂತ ನೋಡಿ ಸೈನ್ ಮಾಡೋದ್ರಿಂದ ಅವ್ರಿಗೆ ಮೆಮೊರಿಯಿಂದ ಇರುತ್ತೆ ಸರ್ ನನಗೆ ಎಲ್ಲಿವರೆಗಿದೆ ಅಂತ. ಹಾಗಾಗಿ ಅಲ್ಲ, ಬಟ್ ಸ್ಟಿಲ್ ಅದು ಏನಾಗಿದೆ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಮೇಲೆ ನಾನು ಆಲ್ರೆಡಿ ಹೊಸ ಅದಕ್ಕೆ ಟೆಂಡರ್ಗೆ ಕಳಿಸಿದ್ದೀವಿ. ಹೊಸ ಟೆಂಡರ್ ಬಂದಿರೋದು ಅಲ್ಲಿ ಆಲ್ರೆಡಿ DUDCಗೆ ಹೋಗಿದೆ. ಯಾವಾಗ ಹೋಗಿದೆ ಸರ್? ಆಲ್ಮೋಸ್ಟ್ ಅಲ್ಲಿ DUDCಗೆ ಹೋಗಿ 6 months ಮೇಲೆ ಆಯಿತು. ಸೊ ಅಂದ್ರೆ ಆ ಮಧ್ಯದಲ್ಲಿ ಈಗ ಇನ್ನೂ ಟೆಂಡರ್ ಅವ್ರಿಗೆ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಅಂದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಯಾರು ಪಾರ್ಕಿಂಗ್ ಲಾಟ್ ನಲ್ಲಿ ಕಲೆಕ್ಟ್ ಮಾಡುವಂಗಿಲ್ಲ, ನಡೀತಾ ಇದೆಲ್ಲ ಸರ್. ಈಗ ಸರ್ಕಾರ ದುಡ್ಡು ಕೊಡ್ಬೇಕಲ್ಲ ಅವ್ರಿಗೆ, ಟೆಂಡರ್ ಇದೆ ಅಲ್ಲ, ಎಷ್ಟು ಕೊಡ್ತಾ ಇದ್ದಾರೆ ಅದು ಸ್ವಲ್ಪ ಮಾಹಿತಿ ಯಾವುದೇ ಕಾಲ್ ಬಂದ್ರು ಬಿಡಿ ಡಿಸ್ಕೌಂಟ್ ಅವರು ಯಾರು ಸೂಪರ್ ಕರಿಯಪ್ಪ. ಕಾಲ್ ಬಂದ್ರೆ ತಗೋಬೇಡಿ ಯಾರು ಡಿಸ್ಕೌಂಟ್. ಈ ನೀಟ್ ಪ್ರಕಾರ ಇವಾಗ 6 months ಮುಂಚೆ ಕಳ್ಸಿದ್ರಲ್ಲ, 2019 6 months ಕಳ್ಸಿದ್ರ ಅಂತ ಇವಾಗ ಕಳ್ಸಿರೋದು. ಬಂದಾದ್ಮೇಲೆ ಈ ಲಾಸ್ಟ್ ಇಯರ್ 2013 ನಲ್ಲಿ ಅವರು ಮಾಡಿದ್ದಾರೆ. ಅಲ್ಲ 24 ಜನವರಿ ಈಗ. ಅದಕ್ಕೆ 4 years ಅಲ್ಲಿ ಇವ್ರು ಏನು ಪ್ರೊಸೆಸ್ ಮಾಡಿಲ್ವಾ ಟೆಂಡರ್ದು ಅಂತ ಫೈಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇವರು ಹೇಳೋದು ನಾನ್ ಬಂದ್ಮೇಲೆ 6 ತಿಂಗಳ ಹಿಂದೆ ಕಳ್ಸಿದೀನಿ ಅಂತ ಅಷ್ಟು ಅವ್ರಿಗೆ ಮಾಹಿತಿ ಸದ್ಯಕ್ಕೆ ಗೊತ್ತಿಲ್ಲ. ಫೈಲ್ ತರಿಸಿದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಅದೇ ಫೈಲಿಂದ ಈ ಕಾಪಿ ಕೊಟ್ಟಿರೋದು ನಮಗೆ. ಓಕೆ, ಫೋನ್ ಮಾಡಿ ಶಿವಕುಮಾರ್ಗೆ. ನೆಟ್ವರ್ಕ್ ಇದೆಯಾ? ಇದಾಯ್ತು ಸರ್. ಮಧ್ಯೆ ಕಟ್ಟಾಗತ್ತೆ ಬಿಡಿ ಹಂಗೆ. ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿಯಲ್ಲಿ ಇಲ್ಲ, ಅದು ಹೇಳೋದಿದೆ. ಯಾಕಂದ್ರೆ ಇದು ಕ್ವಾಸಿ ಜುಡಿಷಿಯಲ್ ಎಂಟೈರ್ ಬಿಲ್ಡಿಂಗ್ ಅಲ್ಲಿ ಇರೋದೇ ಅದೇ ನ್ಯಾಯಿಕ ಸಂಸ್ಥೆಗಳು. ಅವರೇ ಈ ತರ ಅಕ್ರಮಗಳಿಗೆ ದಾರಿ ಮಾಡಿಕೊಟ್ರೆ ಮುಂದಕ್ಕೆ ಎಲ್ಲಿ ಹೋಗ್ತಾ ಇದೀವಿ ನಾವು? ಇನ್ನೊಂದು ಸಾಧ್ಯತೆ ಯಾರು ಕೇಳೋರು ನಾವೆಲ್ಲ ನ್ಯಾಯಾಂಗ ಅಲ್ವಾ, ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ ಅನ್ನೋದು ಒಂದಿರುತ್ತೆ. ಮಾಹಿತಿ ಇದ್ರೆ ತಾನೇ ಕೇಳೋದು. ಇನ್ಫ್ಯಾಕ್ಟ್ ಸರ್ ನಾನು ಫ್ಯಾಕ್ಟ್ ಹೇಳ್ತಿದ್ದೀನಿ, ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ನಲ್ಲಿ ನಮ್ದು ಕೇಸಸ್ ಇದೆ. ನಾನು ಸುಮಾರು ಸಲ ಬಂದಿದ್ದೀನಿ. ಮತ್ತೆ ನಮ್ಮ ಟೀ ಶರ್ಟ್ ನೋಡಿದ್ರೆ ನೋಡಿದ ತಕ್ಷಣ ಹಣ ಬೇಡ ಹೋಗಿ ಅಂತ ಹೇಳೋರು. ನಾವು ಏನಕ್ಕಪ್ಪ ಏನಾದ್ರು ಇಲ್ಲಿಗಲ್ ದಂಧೆ ಏನಾದ್ರು ಮಾಡ್ತಿದ್ದೀರಾ? ಇಲ್ಲ ತಾನೇ, ಕಾಂಟ್ರಾಕ್ಟ್ ತಗೊಂಡಿರ್ತಾನೆ ತಗೊಳ್ಳಿ ಅಂತ ಕೊಟ್ಟೋಗಿದ್ದೀವಿ ನಾವು ದುಡ್ಡನ್ನ. ನಮ್ಗೆ ಈ ವಿಚಾರ ಗೊತ್ತಿರ್ಲಿಲ್ಲ. ಯಾವಾಗ ಇದು ಗೊತ್ತಾಯ್ತು ಮತ್ತೆ ನಮ್ಮ ಹತ್ರ ಇಸ್ಕೊಂಡಿರೋದಿಲ್ಲ, ತಪ್ಪು ಅವರು. ನೋಡಿ ಸರ್, ಇವಾಗ ತಗೊಂಡಿದ್ದೀವಿ ನಾವು. ನೋಡಿ ಅದರಲ್ಲೂ ಕೈನಲ್ಲಿ ಬರೆಯೋದು ನೋಡಿ, ಎರಡಕ್ಕೆ 20 ರೂಪಾಯಿ 50 ರೂಪಾಯಿ 0 to 2 hours 20 rupees ವಿಚಿತ್ರ ಇದೆ ಸರ್ ಹಾಕಿರೋದು. ಆಮೇಲೆ ಕೈಯಲ್ಲಿ ಬೇರೆ ಬರೀತಾರೆ. ನನಗೇನು ಬರ್ದೇ ಇಲ್ಲ ನನ್ನ ಚೀಟಿಯಲ್ಲಿ, ಹಾಗೆ ಕೊಟ್ಟು ನಿಮ್ಗೆಲ್ಲಿದೆ? ಮತ್ತೆ ಹೋಗುತ್ತೆ ಒಳ್ಳೆ. ಆಕ್ಚುಲಿ ಎಂಟ್ರಿ ಆಗೋವಾಗ ಕೊಡ್ಬೇಕು ಸ್ಲಿಪ್ ಅಲ್ಲ, ಅವರು ಹೋಗೋವಾಗ
ನೀವು ಪೊಲೀಸ್ ಅಲ್ಲ ಸರ್? ಪೊಲೀಸ ನೀವು? ಇದೆ. ಈಗ ಪೊಲೀಸರಿಗೂ ಕೇಳಬೇಕು ಪ್ರಶ್ನೆ. ರಾಜಾರೋಷವಾಗಿ ಅವ್ರ ಮುಂದೆ ಸರ್, ಇಲ್ಲಿ ಪೊಲೀಸ್ ಸಾಧಾರಣ ಯಾವಾಗ ನೋಡಿದ್ರು ಒಂದು 8-10 ಕಾರೇ ಇರುತ್ತೆ, ಡೈಲಿ ಬಂದು ಹೋಗ್ತಾರೆ. ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸರ್ ಈಗ ನಮಗೆ ಗೊತ್ತಾಗಬೇಕಾಗಿರೋ ವಿಚಾರ ಇಷ್ಟನೇ. ನೀವು ಫೈಲ್ ತರಿಸಿ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲ, ಯಾಕಂದ್ರೆ ಈ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಕಲೆಕ್ಟ್ ಮಾಡುವಂತ ಅಧಿಕಾರ ಅವ್ರಿಗೆ ಇರಲ್ಲ. ಅದ್ರ ಜೊತೆ ಇದ್ರ ಮೇಲೆ ಯಾರು ಎಕ್ಸ್ಟೆಂಡ್ ಮಾಡಿದಾರಾ ಇಲ್ವಾ ಅಂತ ಹೇಳಿ ಒಂದಷ್ಟು ಮಾಹಿತಿ ನಮ್ಗೆ ಬೇಕಾಗಿದೆ. ಸೊ ಫೈಲ್ ತರಿಸ್ಕೊಳ್ಳಿ ಸರ್. ಆಯ್ತು, ಮೂರನೇ ವಿಚಾರ ಅದಕ್ಕೆ ಕನೆಕ್ಟ್. ಈಗ ವ್ಯಾಲಿಡ್ ಕಾಂಟ್ರಾಕ್ಟ್ ಇದೆ ಅನ್ಕೊಳ್ಳಿ, ಎಕ್ಸ್ಟ್ರಾ ಹೇಗೆ ಸೆಕೆಂಡರಿ ವಿಷಯ ಇದು ಬರುತ್ತೆ ಮುಂದಿನ ಭಾಗ. 3 ತರದ್ದು ಇವಾಗ ಆನ್ಸರ್ ಬೇಕಾಗುತ್ತೆ. ಓಕೆ, ಅಷ್ಟೇ. ಯಾರು ಬೇಕಾದ್ರೂ ಮಾಡೋದಂದ್ರೆ ಯಾರು ಬೇಕಾದ್ರೂ ನಾಳೆಯಿಂದ ನಮಗೂ ನಾಳೆ ಬಂದು ಕೂತ್ಕೊಂಡು ಯಾರಿಗೆ ಕೊಡ್ಬೇಕಾದ್ರೆ ನಾವು ನಮ್ಮವ್ರು ಬೇಜಾನ್ ಕೆಲಸ ಇದ್ದಾರೆ, ಬೇಜಾನ್ ಜನ ಇದ್ದಾರೆ, ಅವರು ಕೆಲಸ ಟೆಂಡರ್ ಕರಿಬೇಕಾದ್ರೆ ಅದೇನು ಎಲ್ಲರಿಗೂ ಓಪನ್ ಟೆಂಡರ್ ತಾನೇ, ಅದು ಓಪನ್ ಆಗಿ ಈಗ ಆಲ್ರೆಡಿ ಕರೆದಾಗಿದೆ. ಈಗ ಕರೆದಿರೋದು ಈ ಟೆಂಡರ್ ಈಗ ಕರೆಯಕ್ಕೆ ಕೊಟ್ಟರು 6 ಮಂತ್ಸ್ ಮೇಲೆ ಆಯ್ತು. ಹೌದಾ? ಅದನ್ನ ನ್ಯೂಸ್ ಪೇಪರ್ ಎಲ್ಲ ಹಾಕ್ತಿರಲ್ಲ, ಎಲ್ಲಾನು DVC ಮಾಡ್ತಾರಲ್ಲ. ಅದೊಂದು ಮಾಹಿತಿ ತಗೊಳ್ಳಿ ಸರ್. ಎಷ್ಟೋ ಜನ ಇದ್ದಾರೆ, ಎಲ್ಲರಿಗೂ ನಾವು ಅಲ್ಲ, ಈ ಫೈಲಲ್ಲೇ ಇರುತ್ತೆ ಸರ್, ಫೈಲಲ್ಲಿ ಸಿಗುತ್ತೆ. ಸರ್ ಈ ಸುಮಾರು ಕಡೆ ನಡೆಯೋದು. ಯಾವ್ದೋ ಜಯನಗರ BDA ಕಾಂಪ್ಲೆಕ್ಸ್ ನಲ್ಲಿ ಯಾವನ್ ತಗೊಂಡಿದ್ರು ಇಡೀ ಬೆಂಗಳೂರಿನಲ್ಲಿ ಒಂದು 5-6 ಕಡೆ ಅವನೇ ತಗೊಂಡಿರ್ತಾನೆ. ಇದೇ ತರಾನೇ ನಡೀತಾ ಒಂದು ದಾಸಗಳು ಹೆಂಗೆ ಅಂತ ಹೇಳಿದ್ರೆ ಒಂದ್ 4-5 ಜನ ಇದಾರೆ. ಆ 4-5 ಜನನೇ ಎಲ್ಲರ ಕಡೆ ಬಿಡ್ ಮಾಡ್ತಾರೆ. ಅವ್ರವ್ರೆಲ್ಲ ಅಡ್ಜಸ್ಟ್ಮೆಂಟ್ ಇರ್ತಾರೆ. ನಾನು ಈ ಸಲ ನಾನು ಇಷ್ಟು ಬಿಡ್ ಮಾಡ್ತೀನಿ, ಇಷ್ಟು ಬಿಡ್ ಮಾಡೋ ಅಂತ ಹೇಳ್ಬಿಟ್ಟು ಅವ್ರ 4 ಜನನೇ ಅಲ್ಲಿ ಇದ್ ಮಾಡ್ತಾ ಇರೋದು. ಅಲ್ಲ, ಈ ಟೆಂಡರ್ ಆಗಿರ್ಲಿ, ಅದು ಜನರಿಗೆ ಮಾಹಿತಿ ತಲುಪಿಸಿದ್ರೆ ನಾವು ಬೇಗ ಬೇರೆಯವರು ಯಾರು ಹಾಕ್ಬೇಕು ಅವ್ರು ಬರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇರೋರು ಬರ್ತಾರೆ. ಎಷ್ಟೋ ಕಡೆ ನ್ಯೂಸ್ ಪೇಪರ್ ಇಷ್ಟೇ ಕಾಲಮ್ ಅಲ್ಲಿ ಹಾಕ್ಬಿಟ್ರೆ ಯಾರು ಗೊತ್ತಾಗ್ತದೆ ಸರ್? ಸರ್, ಟೆಂಡರ್ ಕಂಡೀಷನ್ಸ್ ಹೈಲೈಟ್ ಮಾಡಕ್ಕೆ ಈ ಟೆಂಡರ್ ಆದ್ರೂ ಒಂದೇ, ಆ ಟೆಂಡರ್ ಆದ್ರೂ ಒಂದೇ, ಏನು ಡಿಫರೆನ್ಸ್ ಇಲ್ಲ, ಎಲ್ಲ ಮಾಡ್ತಾರೆ. ನಾವು ಯಾರೇ ಕಾಂಪೀಟ್ ಮಾಡೋದು ಎಲ್ಲದವ್ರೆ ಏನಕ್ಕೆ ಗೊತ್ತಾ, ಇಲ್ಲಿ ಹೈಯೆಸ್ಟ್ ಅಮೌಂಟ್ ಅವರೇ ದೋಸ್ಕೊಂತಾರೆ. ಎಲ್ಲ ಡಿಜಿಟಲ್ ಆಯ್ತಲ್ಲ ಸರ್, ಇವಾಗ ಏನು ಭ್ರಷ್ಟಾಚಾರ ಕಮ್ಮಿ ಆಯ್ತಾ? ಎಲ್ಲ ಗೂಗಲ್ ರಾಜಾರೋಷವಾಗಿ ಮಾಡಿಸ್ಕೊತಾರೆ. ಕ್ಯಾಶ್ ಬೇಡವೇ ಬೇಡ, ಯಾರು ಕೇಳೋರಿದ್ದಾರೆ? ಇದು ವ್ಯವಸ್ಥೆ. ಈಚೆ ಕಡೆ ಒಂದು ರಿಯಾಲಿಟಿ ಇಲ್ಲ, ಹೋಗೇ ಬೇಡ. ಅದಕ್ಕೆ ಅವ್ರಿಗೆ ಹೇಳ್ತಿರೋದು ಇಲ್ಲಿ ನಾವು ಮತ್ತೆ ಬರೋಣ ಸರ್. ನೀವು ದಯವಿಟ್ಟು ಕಳ್ಸ್ಕೊಳ್ಳಿ ಸರ್, 5 ನಿಮಿಷ. ಒಂದು ಹಾಫ್ ಪಾರ್ಕಿಂಗ್ ಅಂತ ತಗೊಂಡಿದ್ದಾರೆ ನೋಡಿ. ಅದ್ ಬಿಡಿ, ಅದ್ ಬನ್ನಿ. ಬರ್ತಾ ಇದ್ದಾರಾ? ಏನಂತ ಕಂದಾಯ ಭವನ ಪಾರ್ಕಿಂಗ್ ಏನು ಬಂದ್ರೆ ಸರ್, ಬಂದ್ರ ಬಂದು ಕೂತ್ಕೊಳ್ಳಿ. ಬರ್ಲಿ ಬುಕ್ ಶಿವಕುಮಾರ್ ಕೇಳಿಸ್ತೀನಿ. ಈಗ ಅವ್ರ ಪ್ರಶ್ನೆ ಇಷ್ಟೇ, 2019 ಮೋಟರ್ ಅಂದ್ರೆ 2019 ಮುಗಿದೋಯ್ತು. ಅದಾದ್ಮೇಲೆ 5 ತಿಂಗಳು ಎಕ್ಸ್ಟೆಂಡ್ ಕೊಟ್ಟಿದ್ದೀವಿ. ಆಫ್ಟರ್ ದಟ್ ಏನಾಯ್ತು? ಆಫ್ಟರ್ ಡ್ರೆಸ್ ಅದೇ ಸರ್, ಕಾರಣದಲ್ಲಿ ಯಾವುದು ಅವ್ರಿಗೆ ಒಬ್ರಿಗೆ ಆರ್ಡರ್ ಆಗಿದ್ದು, ಒಬ್ರಿಗೆ ಆರ್ಡರ್ ಆಗಿತ್ತು. ಅಲ್ಲ, ನಮಗೆ ಅದಕ್ಕೆ ಬಿಚ್ಚಲ್ಲ ಕಳಿಸಿದ್ವಿ. ಯಾವ ಡೇಟ್ ಕಳಿಸಿ, ಯಾರಿಗೆ ಆಯ್ತು? ಅದಾಗಿದ್ದು ಅವ್ರು ಯಾರೋ ಸಬ್ಮಿಟ್ ಮಾಡಿದ್ರೆ ಅಂತ ಒಂದು ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುತ್ತೆ ಸರ್. ಈಗ ಇನ್ನೊಂದು ಪ್ರಾಜೆಕ್ಟು ಫೈನಲ್ ಆಗಿ ಎಲ್ಲರದು ಕಾಲ ಆಗಿದೆ. ಇದರಲ್ಲಿ ಯಾರು ಎಷ್ಟು ಮಾಡಿದ್ದಾರೆ ಎಲ್ಲದನ್ನ ಓಕೆ ಮಾಡಿ ಅವರು ಸೆಲೆಕ್ಟ್ ಮಾಡಿಕೊಡ್ಬೇಕು. ಡಾಕ್ಯುಮೆಂಟ್ ಬೇಕು, DVDC ಎಲ್ಲ ಕಾಲ ಮುಗಿದು ವೆರಿಫಿಕೇಶನ್ ಇಟ್ಕೊಂಡಿದ್ದಾರೆ. ಯಾವ ಡೇಟಲ್ಲಿ ಹೋಗಿದ್ದಾರೆ DVDCಗೆ? ನಮ್ಮದು ತುಂಬ ಹಳೆಯದೆ ಸರ್, ಹಳೆ ಲಾಸ್ಟ್ ಇಯರೇ ಕಳಿಸಿದ್ವಿ. ನಾವು 8/2007 ಮೂವ್ ಮಾಡೋದು. ನಾವು 23 ಅದೇ ಸರ್, 10/8/2023. 10/8 ಅಲ್ಲ, ಅದಕ್ಕೆ ಮುಂಚೆ ಹೋಗಿರ್ಬೇಕಲ್ಲ. ಅದಕ್ಕೆ ಮುಂಚೆ 21 ಮಂಜುನಾಥ್ ಸರ್ ಇದ್ದಾಗ ಅದಾದ್ಮೇಲೆ 21 4/11/21 10ನೇ ತಾರೀಕು 10/11/21 ಹೋಗಿದ್ದವ್ರು. ಆವಾಗಿಂದ ಅವರಲ್ಲೇ ಹೋರಾಡ್ತಾ ಇದ್ದೀವಿ. ಅದೇ ಫಸ್ಟ್ ಟೆಂಡರ್. ಒಂದು ನೀವು 5 ವರ್ಷದಿಂದ ಇದ್ದೀರಾ ಅನ್ಸುತ್ತಲ್ಲ 5 ಸೆಕ್ಷನ್ ಅಲ್ಲಿ? ಇಲ್ಲ, ಮುಂಚೆ ಯಾರಿದ್ದು? ನಾವು ಆಕ್ಚುಲಿ ಒಂದು 3-4 ವರ್ಷ ಹಿಂದೆ ಇದೇ ಸಬ್ಜೆಕ್ಟ್ ತಗೊಂಡು ಇಲ್ಲಿ ಎಕ್ಸೆಸ್ ಇದು ಕಲೆಕ್ಷನ್ ಮಾಡ್ತಾ ಇರೋದು ದೂರು ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೆ. ಅದು ಯಾವ ಕಸಲ್ಗುಟ್ಟಿಗೆ ಹೋಗಿದೆ ಗೊತ್ತಿಲ್ಲ, ನಾವು ಅದನ್ನ ರಿಸೀವ್ ಮಾಡ್ತೀವಿ. ಯಾಕಂದ್ರೆ ಇದಕ್ಕೆ ಪೂರಕವಾಗಿದೆ ಅದು ಕಂಪ್ಲೇಂಟ್. ಆವಾಗಿಂದ ನಾವು ನಿರಂತರವಾಗಿ ಕೇಳ್ತಾ ಇದ್ವಿ, ಇದು ಕಲೆಕ್ಷನ್ ಹ್ಯಾಕ್ ಮಾಡ್ತಾರೆ,
ಟೆಂಡರ್ ಯಾರಿಗಾಗಿದೆ ಯಾವತ್ತುವರೆಗೆ ವ್ಯಾಲಿಡಿಟಿ ಹೋಗಿರೋದಲ್ಲ ಇದೀಗ ಫೈಲ್ ಕ್ಲೋಸ್ ಆಗಿದೆ ರೀಸನ್ ಅಲ್ಲ, ಈ ರೀಸನ್ನು ಇದರಲ್ಲಿ ಯಾರು ಟಾಪ್ 3 ಆದರೂ ಅವರು ಸಬ್ಮಿಟ್ ಮಾಡಲಿಲ್ಲ. ಅಂದ್ರೆ ಅವರು ಕೇಳಿದ್ದು ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಲಿಲ್ಲ. ಟೈಮ್ಲಿ ಇನ್ಕಂಪ್ಲೀಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್. ಸರ್ ನಮಗೆ ಕೇಳ್ತಿರೋದು ಶಿವಕುಮಾರ್ ಸರ್, ಪ್ರಶ್ನೆ ಇಷ್ಟೇನೆ. 2019ರಲ್ಲಿ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಟ್ಟಿರೋದು ಮುಗ್ದೋಗಿದೆ ಅಲ್ವಾ? ಅದಾದ್ಮೇಲೆ ಎಕ್ಸ್ಟೆಂಡ್ ಮಾಡ್ಕೊಟ್ಟಿದ್ದೀರಾ ಮತ್ತೆ ಇವ್ರಿಗೆ ಏನಾದ್ರು? ಇಲ್ಲ. ಇದಾದ್ಮೇಲೆ ಬೇರೆ ಯಾರಿಗಾದ್ರು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ? ಇಲ್ಲ ಅಂದ್ರೆ ಅವರ ಪೊಲೀಸ್ ಅವ್ರ ಕರೆದು ಅರೆಸ್ಟ್ ಮಾಡಿಸಿ, ಇವಾಗಲೇ ಅರೆಸ್ಟ್ ಮಾಡಿಸಿ. ಯಾಕಂತ ಹೇಳಿದ್ರೆ ಅಲ್ಲಿ ಕಲೆಕ್ಷನ್ ನಡೀತಾ ಇದೆ, ಅಲ್ಲಿ ಓಪನ್ ಆಗಿ ಜನರಿಗೆ ಮಾಹಿತಿ ಇಲ್ದಿರಂಗೆ ಇವ್ರು ಯಾರಿಗೆ ಕಲೆಕ್ಷನ್ ಮಾಡಿ ಯಾರು ಕೊಡ್ತಾ ಇದ್ದಾರೆ? ಇಲ್ಲ ಅದೆಲ್ಲ ಬೇಡ ಸರ್, ನೀವು ನಿಮ್ ಕರ್ತವ್ಯ ನೀವು ಮಾಡಿ, ನಿಮ್ ಗಮನಕ್ಕೆ ತಗೊಂಡ್ ಬಂದಿದ್ದೀನಿ, ನಿಮ್ ಕೆಲಸ ನೀವು ಮಾಡಿ. ಪೊಲೀಸ್ ಕಳಿಸ್ಬಿಟ್ಟು ದಯವಿಟ್ಟು ಇದು ಅರೆಸ್ಟ್ ಮಾಡಿಸಿ. ಅದು ಯಾರು ಮಾಡ್ತಿರೋದು ನೋಡೋಣ. ಒಂದು ಬ್ಯಾಗ್ ಇದೆ. ನಡಿ ಯಾರು ಆಯ್ತು ಬಾರ್ 112 ಕಾಲ್ ಮಾಡಿಬಿಡಿ, ಪೊಲೀಸ್ ಇಲ್ಲೇ ಬಂದ್ಬಿಟ್ಟೆ. 112 ಇಲ್ಲೇ ಕಾಲ್ ಮಾಡಿ. ಮಾಡಿ ರಘುನಂದನ್ 112 ಕಾಲ್ ಮಾಡಿ. ಅನಧಿಕೃತ ವಸೂಲಿ ಅನಧಿಕೃತ ವಸೂಲಿ ಮಾಡೋದು ಪಾರ್ಕಿಂಗ್ ಲಾಟ್ ಆಗಿದೆ. ವಸೂಲಿ 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 ಮಾಡ್ತಿದ್ದಾರೆ. ಇಲ್ಲಿ ಸರಿಯಣ್ಣ, ಇಲ್ಲಿ ಅಣ್ಣ ಅದನ್ನ ಆ ಕಡೆ ಎಂಟ್ರಿ ಗೇಟ್ ಮೇಲೆ ಯಾರಿದ್ದಾರೆ ಪಾರ್ಕಿಂಗ್ ಅವರು? ಇಬ್ರು ಬನ್ನಿ ಅಲ್ಲಿ ಎಂಟ್ರಿ ಗೇಟ್ ಕೊಡಿ ರೀ, ಇಲ್ಲೇ ಕೊಡಿ ಇಲ್ಲೇ ಇರಿ ಯಾರು ಕೊಡ್ತಾರೆ ಅದೇನು ತಗೊಂಡು ನಮ್ದು ಎಗ್ರಿಮೆಂಟ್ ಕೊಡಿ. ಎಗ್ರಿಮೆಂಟ್ ಫೋನ್ ಮಾಡಿ ಎಗ್ರಿಮೆಂಟ್ ಕೇಳ್ತಾ ನಮಗೆ ನಂಬರ್ ಹೇಳಿ. ನೀವೇನು ಕಿರ್ಕೊಂಡಿಲ್ಲ? ಯಾರು ಆಫೀಸ್ ಹೇಳಿ. ಕೆಜಿ ರೋಡ್ ಕಾವೇರಿ ಪವನ್ ರೋಡ್. ಅವರು ಕಾರಿಗೆ ಎಷ್ಟು ಗೊತ್ತಾಯ್ತಾ? 30 ಇವ್ರ ಎಷ್ಟು ತಗೊಂಡ್ರೆ? ವಿಡಿಯೋ ಬೇಕಾ ಇವಾಗ? 50 ರೂಪಾಯಿ ಏನು ತಗೊಂಡ್ರಿ? ನೀವು ಇವಾಗ ಅರೆಸ್ಟ್ ಆಗ್ತೀರಾ? ನೀವು ನೀವು ಸಹಾಯ ಮಾಡಿದವರು. ನೀವು ಸುಧಾಕರ್ಗೆ ಫೋನ್ ಮಾಡಿ, ನಿಮ್ಮ ಸುಧಾಕರ್ಗೆ ಫೋನ್ ಮಾಡಿ. ನಿಮಗೆ ಕೆಲಸ ಮಾಡ್ತಾರೆ. ಮಾತಾಡ್ಬೇಕಾ? ಉಪ್ಪಾರ್ಪೇಟೆ ತೋರಿಸ್ತದೆ ಅಂತ ಯಾವುದು? ಅಲ್ಲ ಎಲ್ಲಿ? ಕಂದಾಯ ಭವನ ಅಂತ ಹೇಳಿ. ಕೊಡ್ಬೇಡಿ.
ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ಳಿ, ಒಂದು ನಿಮಿಷ ಬನ್ನಿ, ನಿಂತ್ಕೊಳ್ಳಿ, ಬನ್ನಿ. ಎಲ್ಲ ಬನ್ನಿ ಎಲ್ಲ ಸೈಡಲ್ಲಿ ನಿಲ್ಸಿ, ಬನ್ನಿ ನೀವು. ಬನ್ನಿ ಬನ್ನಿ ಬನ್ನಿ, ಎಂತದೂ ಇಲ್ಲ, ನಾವೆಲ್ಲ ವೆರಿಫೈ ಮಾಡಿ ಬಂದ್ವಿ. ಹಾಂ ಸರಿ ಅಲ್ಲ ಅವ್ರು ಹೋಗ್ತಾರೆ ಬಿಡಿ. ಇಲ್ಲೇ ಇದ್ದಾರೆ ಬೇಗ ಬರಕ್ಕೆ ಅವರು ಓನರ್ ಹೆಸರು ರವಿ ಅಂತೆ. ರವಿ ಅವರಲ್ವಾ ಸರ್? ಯಾರು? ಸುಧಾಕರ್ ಇಲ್ಲ ರವಿ ಅಂತೆ. ಅಲ್ಲ ಕರೀರಿ ಅಲ್ಲ 5 ವರ್ಷದಿಂದ ಇಲ್ಲಿಗೆಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ ಸರ್. ಕಲೆಕ್ಟ್ ಮಾಡಿದ್ದಾರೆ ಸರ್. ಇವಾಗ 30 ರೂಪಾಯಿ ತಗೊಳ್ಳಿ ಅಂದ್ರೆ ಆಗಲ್ಲ ಅಂತ ಗಾಡಿ 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 ನಡಿ. ನೀವು ಇರಲಿ ಗಾಡಿ ಹೇಳಿ ಸರ್. ನಾವು ಮಾತಾಡಬಾರ್ದು ಸುಮ್ಮನೆ ಕೊಟ್ಟಿದ್ದೀವಿ. ಬಂದಾಗ ರೌಂಡ್ ಹಾಕೊಂಡ್ ಬಂದಿದ್ದೀನಿ. ಈಗ ಒಳಗಡೆ ಬಂದು ನಾವು ಟೆಸ್ಟಿಗೆ ಕಳಿಸಿದ್ವಿ ನೋಡಿ ಸ್ಲಿಪ್ಗಳು 50 ನೋಡಿ 50 ರೂಪಾಯಿ ತಗೊಂಡಿದ್ದಾರೆ. ಸರ್ ಏನ್ ಮಾಡೋಣ ಇಂಥವ್ರಿಗೆ, ಏನ್ ಮಾಡೋಣ ಹೇಳಿ? ಕೇಸ್ ಹಾಕಿ ಸರ್ ಅವ್ರ ಮೇಲೆ. ಸಪೋರ್ಟ್ ಮಾಡ್ತೀರಾ? ಸ್ಪಾರ್ಕ್ ಮಾಡಿ ಬನ್ನಿ, ಇಲ್ಲೇ ಸೈಡಲ್ಲಿ ಬನ್ನಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸರಿ ಆಯ್ತು. ನೋಡಿ ಇವಾಗ ನನ್ನ ಇಲ್ಲ ನಿನ್ನ ಅಂತಾರೆ ಏನು ಮಾಡೋದು. ರವಿ ಅವ್ರು ಬಂದಾಗ ಕೊಡಿರ ನಿಮ್ಮ ಅಲ್ಲ ಯಾರು ಅವ್ರ ಹೋಯ್ತಾರೆ ಯಾರು ಇದು ಮಾಡ್ತಾರೆ ಬಿಡ್ರಿ ಅವ್ರು. ಹೇಳಿ. 90 ಇಲ್ಲೇ ಕೊಡ್ತೀವಿ ಬಿಡಿ, ಸಬ್ಮಿಟ್ ಮಾಡ್ತೀವಿ. ನೀವೇ ಇಟ್ಕೊಳ್ಳೋ, ನಾವ್ ಯಾಕೆ ಇಟ್ಕೊಬಾರ್ದು? ಇಟ್ಕೊಳ್ಳಿ, ನಾವು ನಿಮ್ಮ ಹತ್ರ ಇದೆಯಲ್ಲ ಇಟ್ಕೊಂಡಿರ್ತೀವಿ. ಇಲ್ಲೇ ಈಗ ಅಲ್ಲಿ ಕಳಿಸ್ತಾರೆ ವೆಹಿಕಲ್ ಸ್ವಲ್ಪ ನೋಡ್ಬೇಕಾದ್ರೆ ನಾವು. ಇಲ್ಲ ಅಲ್ಲಿ ಬರೋದು ಅಷ್ಟೇ. ಅಲ್ಲಿ ಇದಿಲ್ಲ. ಸರ್ ಈಗ ಇದು ಗೊತ್ತಾದ್ಮೇಲೆ ಆ ಕಡೆಯಿಂದ ಕಳ್ಸಕ್ ಚಾನ್ಸ್ ಇರುತ್ತೆ. ಅಲ್ಲಿ ಈ ಕಡೆ ಕಳ್ಸಕ್ಕೆಲ್ಲ ಎಲ್ಲ ಮಾಡ್ತಾರೆ. ಹೇಳ್ಬೇಡಿ ನೋಡ್ಕೊಂಡು ನೀವು ನೋಡಿ ಅಷ್ಟೇ. ಆ ಕಡೆ ಹೋಗಕ್ಕೆ ಬರ್ತೀರಾ ನೀವು? ರೆಗ್ಯುಲರ್ ಬರ್ತೀರಾ? ರೆಗ್ಯುಲರ ಎಷ್ಟು ತಗೊಂತ ಇದ್ರಿ ನಿಮ್ಮ ಹತ್ರ ಆಫೀಸ್ ಸ್ಟಾಫಾ? ಸರ್ ರವಿ ಅವರೇ, ನಾವು KRS ಪಾರ್ಟಿಯಿಂದ ಇವತ್ತು ಸುಧಾಕರ್ ಅವರ ಅಂದಲ್ಲರಿ ಯಾರ್ದು ನೋಡಿ ನಿಮ್ದು ಅಲ್ಲೇ ಇಟ್ಬಿಟ್ಟು ಬಂದ್ಬಿಡಿ. ಯಾಕೆ ತಗೊಂಡ್ರಿ? ಅಲ್ಲೇ ಕೂಡ ನೀವು ಇಲ್ಲಿ ಬರ್ತೀರಾ ಒಂದು ಸ್ವಲ್ಪ ವಾಪಸ್ ತಗೊಂಡ್ಬನ್ನಿ ಇಲ್ಲಿ. ಯಾಕಂದ್ರೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸ್ಟಾಫಾ? ರೆಗ್ಯುಲರ್ ಬರ್ತಾ ಇದ್ರ ಇಲ್ಲಿ? ಎಷ್ಟು ತಗೋತಾ ಇದ್ದಾರೆ? ಎಷ್ಟು ತಗೊಂತ ಇದ್ರಿ ನಿಮ್ಮ ಹತ್ರ ದುಡ್ಡು? 10 ರೂಪಾಯಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದ್ದಂಗೆ? 5 ವರ್ಷದಿಂದ ಟೆಂಡರ್ ಇಲ್ಲ ಇವರಿಗೆ. ಎಲ್ಲ ಅಕ್ರಮ ವಸೂಲಿ ಕೊಟ್ಟಿದ್ದೀವಿ. ಅಲ್ಲ 5 ವರ್ಷ ಇಲ್ಲ ಇವರು 10 ರೂಪಾಯಿ 50 ರೂಪಾಯಿ ಕಿತ್ಕೊಂತಾರೆ. 10 ರುಪೀಸ್ ಎವ್ರಿ ಟೈಮು ಕೊಟ್ಟಿದ್ದೀವಿ. ಡೈಲಿ 10 ರೂಪಾಯಿ ಅಂದ್ರೆ 5 ವರ್ಷಕ್ಕೆ ಎಷ್ಟೇ ದುಡ್ಡು? ಅದು ಗೊತ್ತಿಲ್ಲ, ಕೊಟ್ಟಿದ್ದೀವಿ. ಇಲ್ಲಿ ಹೋಗಿ. ಎಲ್ಲರೂ ಕೇಳಿ ಇಲ್ಲಿ ಒಂದು ಸೆಕೆಂಡ್. ಈಗ ಏನು ಅಂತ ಹೇಳಿದ್ರೆ ನಮಗೆ ತಿಳಿದು ಬಂದಿದ್ದ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಏನು ಈಗ ಫೋನ್ ನಂಬರ್ ಏನು ಕೊಟ್ಟರು ಇಲ್ಲಿ ಪಾರ್ಕಿಂಗ್ ಲಾಟ್ನಲ್ಲಿ ರವಿ ಅನ್ನೋ ವ್ಯಕ್ತಿ ಇದು ಫೋನ್ ನಂಬರ್ ಕೊಟ್ಟಿದ್ದಾರೆ. ಅವ್ರಿಗೆ ಫೋನ್ ಮಾಡಿದಾಗ ಸುಧಾಕರ್ ಅಂದ್ರೆ ನಮ್ಮ ಪ್ರೈಮ್ ಸಸ್ಪೆಕ್ಟ್ ಯಾರಿದ್ರು ಸುಧಾಕರ್ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಈ ಹಿಂದೆ ಕಾಂಟ್ರಾಕ್ಟ್ ತಗೊಂಡಿದ್ದಂಥ ವ್ಯಕ್ತಿ ಈತಾನೆ ಇಷ್ಟು ದಿವಸ ಇಲ್ಲಿ ಕಲೆಕ್ಟ್ ಮಾಡ್ತಾರೋ ಅಂತ ವಿಚಾರ ಗೊತ್ತಾಗಿದೆ. ನೋಡೋಣ ಮುಂದೆ ಅವ್ರೇನಾದ್ರು ಇಲ್ಲಿ ಬರ್ತಾರ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ದಾರೆ, DC ಆಫೀಸ್ಗೆ 1,30,000 ನಾವು ಕಟ್ತಾ ಇದೀವಿ ಅಂತ ಹೇಳ್ತಾರೆ. 1,30,000 ರೆಕಾರ್ಡ್ಸ್ ಏನಿದೆ ತಗೊಬನ್ನಿ ಅಂತ ಹೇಳಿದೀವಿ. ಬಟ್ ಈ ಸಂಬಂಧ DC ಆಫೀಸ್ನಲ್ಲಿ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ರವಿ ಏನಾಗಿದೆ ಸರ್ ಇದು ಕೆಲಸ ಮಾಡೋದು. ಹೌದಾ? ಬಿಡಿ ಫೋನ್ ಮಾಡಿದ್ವಿ ಬಿಡಿ. ಸುಧಾಕರ್ ಅವರಲ್ವಾ ನಿಮ್ಮ ಓನರು? ಅವ್ರಿಗೆ ಸುಧಾಕರ್ ಅವ್ರ ನಂಬರ್ ಇದೆಯಾ ನೋಡಿ. ನಂಬರ್ ಇಟ್ಕೊಂಡಿಲ್ಲ ನೋಡ್ರಿ. ನೀವು ನೋಡ್ಕೋಬೇಕಾನೆ. ಅಣ್ಣ ಬಾಣ ಇಲ್ಲಿ ಬಂದ್ರೆ
ನೀವು ಸಮರ್ಥನೆ ಮಾಡಕ್ ಹೋಗ್ಬೇಡಿ, ಯಾರು ಮಾಡಲ್ಲ, ಇವರು ಅದೇ ಮಾಡಲ್ಲ. ಹೌದು ಸರ್, ಅದೇ ಇಲ್ಲ. 112 ಯಾರು ಮಾಡಿದ್ರು? ಸುಧಾಕರ್ ಅನ್ನೋ ವ್ಯಕ್ತಿ ಇಲ್ಲಿ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಸೊ ಸುಧಾಕರ್ ಅನ್ನೋ ವ್ಯಕ್ತಿ ಬರಬೇಕು. ಕೈ ಕೆಳಗಡೆ 4 ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ 112 ಫೋನ್ ಮಾಡಿದ್ದೀವಿ, ಬರ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನು ಕಂದಾಯ ಭವನದಲ್ಲಿ ನಾವು ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ, ತಿಂಗಳ 1,30,000 ಅಂತ ಹೇಳಿ ನಮಗೆ ಫೋನಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಕೂಡ ಒಂದು ಚೆಕ್ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ DC ಆಫೀಸ್ನಲ್ಲಿ ಯಾವುದೇ ರೀತಿಯಾದ ದುಡ್ಡು ಕಟ್ತಾ ಇರೋದಾಗ್ಲಿ, ಬೇರೆ ಕಾಂಟ್ರಾಕ್ಟ್ ಕೊಟ್ಟಿರೋದಾಗ್ಲಿ ದಾಖಲೆಗಳಿಲ್ಲ. ಬಟ್ ಆದ್ರೂ ಈ ರೀತಿ ಓಪನ್ ಆಗಿ ಇದು ಒಂದು ಕಲೆಕ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇದು ಗೊತ್ತಾಗ್ತಿಲ್ಲ. ಇವರೆಲ್ಲ ಪಾಪ ಕೆಲ್ಸಕ್ಕಿದ್ದಾರೆ, ಇವ್ರಿಗೆ ಗೊತ್ತಿಲ್ಲ. ಪ್ರಜಾಕರ್ ಫೋನ್ ಪಿಕ್ ಮಾಡಿದ್ರೆ ಇನ್ನೂ ನಂಬರ್ ಇದೆ ಅಂತೆ. ಲೌಡ್ ಸ್ಪೀಕರ್ ಎಲ್ಲ ಈಗ ಇನ್ನೂ ನಂಬರ್ ಇದೆ. ನಮ್ಮ ಮಾತಾಡ್ತೀನಿ. ಸುಧಾಕರ್ ಅವರಾ? ಯಾವ ಪೊಲೀಸ್? ಸುಧಾಕರ್ ಅವರೇ, ನಾವು ಈಗ ಅಲ್ಲಿ ಇಲ್ಲಿ ನಿಮ್ಮ ಕಂದಾಯ ಭವನದ ಹತ್ರ ಬಂದಿದ್ವಿ ನಾವು. ಲೌಡ್ ಸ್ಪೀಕರ್ ಕಂದಾಯ ಭವನ ಹತ್ರ ಇದು ನಿಮ್ಮ ಹುಡುಗರು ಇಲ್ಲಿ ಪಾರ್ಕಿಂಗ್ ಲಾಟ್ ನಲ್ಲಿ ಕಲೆಕ್ಷನ್ ಮಾಡ್ತಿದಾರಲ್ಲ. ಸೊ ಇಲ್ಲಿ ಕಾಂಟ್ರಾಕ್ಟ್ ಒಂದಷ್ಟು ಡಾಕ್ಯುಮೆಂಟ್ಸ್ ನಾವು ಕೇಳಿದಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಏನು ಅಂತ ಹೇಳಿದ್ರೆ ಡಿ ಸಿ ಆಫೀಸ್ ರೆಕಾರ್ಡ್ಸ್ ನಲ್ಲಿ ನಿಮಗೆ 2019 ತನಕ ಲಾಸ್ಟ್ ಎಕ್ಸ್ಟೆಂಡ್ ಮಾಡಿಕೊಟ್ಟಿರೋದು ಇದು ಏನದು ಕಾಂಟ್ರಾಕ್ಟ್ ನ. ಅದಾದ್ಮೇಲೆ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಅದಿರ್ಲಿ, ಈಗ ನಿಮ್ಗೆ ಕಲೆಕ್ಷನ್ ಮಾಡ್ಲಿಕ್ಕೆ ನಿಮ್ಗೆ ಲೈಸೆನ್ಸ್ ಎಕ್ಸ್ಟೆಂಡ್ ಮಾಡಿಕೊಟ್ಟಿದಾರಾ? ನಿಮ್ ಅಲ್ಲಪ್ಪ, ಈಗ ನಿಮ್ಗೆ ಪಾರ್ಕಿಂಗ್ ಲಾಟ್ ನಲ್ಲಿ ಕಲೆಕ್ಷನ್ ಮಾಡ್ಲಿಕ್ಕೆ ಲೈಸೆನ್ಸ್ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದಾರಾ? ಎಷ್ಟನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ? ಕಾಪಿನಲ್ಲಿ ಬರೀ 2019 ಕಾಪಿ ತರಕ್ಕೆ ಹೇಳಿ ಸರ್. ಹೌದಾ? ಆ ಕಾಪಿ ಇದ್ರೆ ತಗೋಬರ್ತೀರಾ ಸ್ವಲ್ಪ ಇಲ್ಲಿ? ಸರಿ, ನಿಮ್ಮ ರವಿ ಅವ್ರು ಯಾರೋ ಇದಾರಲ್ಲ, ಅವ್ರು ವಾಟ್ಸಪ್ ಮಾಡ್ಬಿಟ್ಟು ಇಲ್ಲಿ ತಗೋಬರಕ್ಕೆ ಹೇಳಿ ಬೇಗ. ಓಕೆ ಓಕೆ. ಬರೀ ಬಾಯಿ ಮಾತಲ್ಲಿ ಹೇಳಿರ್ತಾರೆ. ಏನಾದ್ರಿಲ್ಲ, ಈಗ ಒಂದು ಯಾವ್ದ್ರಲ್ಲಿ ಮಾಡಿ ರಘುನಂದನ್. ಈಗ ನಮ್ಮ ಪ್ರಶ್ನೆ, ಮೂಲ ಪ್ರಶ್ನೆ ಏನಂದ್ರೆ, ಈ ಕಂದಾಯ ಭವನದೊಳಗಡೆ ಇರೋ ಕಚೇರಿಗಳು, ಇಲ್ಲಿ KATನೂ ಇದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಮತ್ತೆ IGR ಆಫೀಸ್ ಇದೆ, ಹಿಂದ್ಗಡೆ DC ಆಫೀಸು, ಕೆಳಗಡೆ ಸಬ್ ರಿಜಿಸ್ಟ್ರಾರ್ ಆಫೀಸು, ಇಲ್ಲಿ ತಾಲೂಕು ಕಚೇರಿಗಳು, ಮೇಲ್ಗಡೆ ಕಂದಾಯ ಇಲಾಖೆ, ಭೂಮಾಪನ ಇಲಾಖೆ ಎಲ್ಲ ಇರೋದು ಅರೆ ನ್ಯಾಯಿಕ ಕಚೇರಿಗಳಿದೆ. ಅಂದ್ರೆ ಇವರು ನ್ಯಾಯಯುತವಾಗಿ ನಡ್ಕೋಬೇಕಾಗಿದ್ದು. ಇಲ್ಲಿ ಬಾಗಿಲಲ್ಲಿ ಬರ್ತಾ ಇದ್ದಂಗೆ ಅನ್ಯಾಯ ನಡೀತಾ ಇದೆ. ಈ ಅಧಿಕಾರಿಗಳು ಯಾರೇ ಇರಲಿ, ಇಲ್ಲಿ ಒಂದು ಸಪರೇಟ್ ಆಗಿ ಅದಕ್ಕೆ ವಿಂಗ್ ಇದೆ. ಈ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ನೋಡ್ಕೊಳ್ಳೋಕೆ ಇವಾಗ ನಾವು ಭೇಟಿಯಾಗಿ ಬಂದಿದ್ವಿ. ನೀವು ಲೈವಲ್ಲಿ ನೋಡಿದ್ದೀರಾ. ನಾವು ಕೇಳ್ತಾ ಇರೋದು ಅಷ್ಟೇ, ಈಗ ಜಿಲ್ಲಾಧಿಕಾರಿಗಳು ಅದನ್ನು ಸೈನ್ ಮಾಡಿರ್ತಾರೆ, ಅವರು ಇಷ್ಟು ಗಮನ ಇರಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಇದನ್ನು ಯಾರು ಸುಪರ್ದಿಯಲ್ಲಿದೆ ಅವರು ಇದಕ್ಕೆ ಆಕ್ಚುಲಿ ಆನ್ಸರೇಬಲ್ ಆಗ್ತಾರೆ. ಈಗ DC ಅವರು ಗಮನಕ್ಕೆ ತಂದಿದ್ದಾರೆ ಇವರು, ಅಥವಾ ಟೆಂಡರ್ ಪ್ರೊಸೆಸ್ ಎಷ್ಟು ದಿವಸ, ಈ ಟೆಂಡರ್ ಅಂತ ಹೇಳ್ತಾರೆ, ಈ ಟೆಂಡರ್ ಪ್ರೊಸೆಸ್ ಅನ್ನ ಎಷ್ಟು ದಿವಸ ಕಂಟಿನ್ಯೂ ಮಾಡ್ತಾರೆ? 2019 ಜೂನ್, ಆಲ್ಮೋಸ್ಟ್ ಜೂನ್ನಿಂದ, ಅಂದ್ರೆ ಆಲ್ಮೋಸ್ಟ್ 4.5 years ಇಂದ ಈ ವ್ಯಕ್ತಿಗಳು ದಿವಸಕ್ಕೆ ನಾವು ಒಂದು ಲೆಕ್ಕ ಹಾಕಿ ನೋಡಿದೀವಿ. ಎಷ್ಟು ಸರ್? 15,000 20,000 ಪರ್ ಡೇ ಕಲೆಕ್ಷನ್ ಅರೌಂಡ್ 20,000 ಬರುತ್ತೆ ಇಲ್ಲಿ. ಅದು ಬಿಟ್ಟು ರೆಗ್ಯುಲರ್ ಬಿಟ್ಟು ಇವರು ಹೆಚ್ಚುವರಿಯಾಗಿ 20 ರೂಪಾಯಿ ಕಲೆಕ್ಟ್ ಮಾಡೋ ಬದಲು 50 ರೂಪಾಯಿ ತಗೊಳ್ಳೋದು. ಇವತ್ತೇ ನಾವು ಲೈವ್ ಮಾಡಿದ್ದೀವಿ, ಇಲ್ಲಿ ಬಂದು ವಿಡಿಯೋಗಳಿದೆ ಅದರದ್ದು. ಈಗ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೋಡಿ, ಇಲ್ಲೇ ನಮ್ಮ ಹತ್ರ ಸ್ಲಿಪ್ ಇದೆ. ನಾವು ಟೆಸ್ಟ್ ಮಾಡೋಕ್ಕಾಗಿ ಒಂದು 4 ಗಾಡಿಗಳನ್ನು ಇನ್ನು ಅಲ್ಲಿ ಒಳಗಡೆ ಬರೋ ಜಾಗ ಇದೆ, ಜಸ್ಟ್ ಅಲ್ಲಿ ಒಳಗಡೆ ಬಂದು ಹಿಂಗೆ ಹೊರಗಡೆ ಹೋಗಿ ಮತ್ತೆ ಗಾಡಿನ ಒಳಗಡೆ ನಿಲ್ಲಿಸಿದ್ವಿ. ಈಗ ಪ್ರಾಯಶಃ ಹೊರಗಡೆ ಹೋಗುವಾಗ ಮತ್ತೆ ಕೇಳ್ತಾರೆ ಏನೋ ಗೊತ್ತಿಲ್ಲ. ಆದರೆ ಈ ಇದ್ರಲ್ಲಿ ನೋಡಿ 20 ಕಾಣಿಸ್ತಾ ಇದೆ. 20 ರೂಪಾಯಿ ಒಂದು ಕಾರ್ಗೆ 30 ರೂಪಾಯಿ ತಗೊಂಡಿದ್ದಾರೆ, ಇನ್ನೊಂದು ಕಾರಿಗೆ 50. ಯಾರು ಇವ್ರದ್ದು ಕಾರಿಗೆ 50 ರೂಪಾಯಿ ತಗೊಂಡಿದ್ದಾರೆ. ಅಂದ್ರೆ ಡಿಸ್ಕ್ರಿಮಿನೇಷನ್, ಅದರಲ್ಲೂ ಈಕ್ವಾಲಿಟಿ ಇಲ್ಲ. ಯಾರಿಗೆ ಎಷ್ಟು ತಗೋಬೇಕು ಅನ್ನೋದು ಇವರಿಗೆ ಗೊತ್ತಿಲ್ಲ.
ಅವ್ರಿಗೆ ಮನ್ಸೋ ಇಚ್ಛೆ ಬಂದಾಗ ಹಾಕ್ತಾರೆ ರೇಟು. 2 ವೀಲರ್ಗೆ 10 ರೂಪಾಯಿ ಅಂತ ಇಲ್ಲ ಹಾಕಿದ್ದಾರೆ, 20 ರೂಪಾಯಿ. ಯಾರು ಬಂದಿರೋದು 2 ವೀಲರಲ್ಲಿ ಅವಾಗ? ರವಿಕುಮಾರ್. ಓಕೆ, ಆವಾಗ ಹೋಗಿದ್ದಾರೆ, ಆ ಕಡೆ ಹೋಗಿದ್ದಾರೆ. ಅವ್ರಿಗೆ 20 ರೂಪಾಯಿ ತಗೊಂಡ್ರೆ ಅಂದ್ರೆ ಒಂಥರ ಯಾವುದು ಕನ್ಸಿಸ್ಟೆನ್ಸಿ ಇಲ್ಲ. ಎಷ್ಟು ಆಗುತ್ತೋ ಅಷ್ಟು ನಾವು ಬಾಚೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಇವರಿಗೆಲ್ಲ ಇಲ್ಲಿ ಯಾರ್ಯಾರಿಗೆ ಶೇರ್ ಹೋಗುತ್ತೆ ಇದರಲ್ಲಿ. ನಾವು ಕಾಂಟ್ರಾಕ್ಟರಿಗೆ ಎಲ್ಲ ಇದು ಹೋಗುತ್ತೆ ಅಂತ ಹೇಳಲ್ಲ. ಇಲ್ಲಿ ಒಳಗೆ ಇವ್ರದ್ದು ಸಂಪರ್ಕ ಇಲ್ಲದೆ ಇಲ್ಲಿ ಈ ಮಟ್ಟದಲ್ಲಿ ಅಕ್ರಮ ನಡೆಯಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ ಅಲ್ಲಿ ಹೇಳ್ತಾ ಇದೆ, ಪೊಲೀಸರು ಇಲ್ಲಿ ಸಾಧಾರಣ 10-15 ವೆಹಿಕಲ್ ಇರುತ್ತೆ. ಅವ್ರನ್ನ ಈಗ ಇಲ್ಲಿ ಕಳ್ಸಿಕೊಟ್ಬಿಟ್ಟು ನಾವು ಸ್ಟೇಷನ್ ಹತ್ರ ಹೋಗೋಣ. ಅವರು ಪಾಪ ಇವ್ರು ಕೆಲಸ ಮಾಡೋದಿದ್ದಾರೆ, ಅವ್ರಿಗೆ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾರು ಓನರ್ ಇದ್ದಾರೆ ಕೊಡೋಣ ಕೇಳಿ. ಇಲ್ಲಿ ಈ ಅಯೋಗ್ಯರಿಗೆ ಒಂದ್ ಸ್ವಲ್ಪ ಕ್ಲಾಸ್ ತಗೊಳ್ಳೋದಿದೆ, ಮುಗಿಸ್ಕೊಂಡ್ ಆಯ್ತು ಅಷ್ಟೇ. ಈಗ ಇವರಿಗೆ ಶೇರ್ ಇಲ್ಲ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾವೆಲ್ಲ ಕಚೇರಿಯವರು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದಕ್ಕೆ ಸಪರೇಟ್ ಆಗಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್. ಯಾವ ಮೇಡಮ್ ಅಂತ ಯಾವ ಮೇಡಮ್? ಹರ್ಷಿತಾ ಮೇಡಮ್ ಏನಾಗಿದ್ದಾರೆ ಅವರಿಗೆ? ಅಲ್ಲ ಆಡಿಟ್ರಾ? ಆಡಿಟ್ ಸೆಕ್ಷನ್. ನಿಮ್ಗೇನು ಇದು? ನೀವು ಗಾಡಿ ಡ್ರೈವರ್? ಸರಿ, ಅವ್ರ ಗಮನ ತರ್ತೀವಿ. ನೀವು ಇದನ್ನ ದಂಧೆ ಮಾಡ್ತಾ ಇದ್ದೀರಾ ಪಾರ್ಟ್ ಟೈಮು. ಎಷ್ಟು ಕಮಾಯಿ ಮಾಡ್ತಾ ಇದ್ದೀರಾ ಅಲ್ಲಿ? ಇವ್ರಿಗೆ ಎಷ್ಟು ಕೊಡ್ತೀರಾ ಅಂದ್ರೆ ಹಂಚ್ತಾ ಹೋಗಿ. ನೀವಲ್ಲ, ನೀವು ಮಾಡದೇ ಇರ್ಬೋದು, ಆದ್ರೆ ನಿಮ್ಗೆ ಓಕೆ. ಈಗ ನಾವು ಒಳಗಡೆ ಹೋಗಿ ನಾವು ಅಯೋಗ್ಯರು ಯಾರು ಒಳಗಡೆ ಕೂತಿದ್ದಾರೆ ಅವ್ರಿಗೆ ಹೋಗಿ ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಕಾಂಟ್ರಾಕ್ಟರ್ ಇವ್ರಿಗೆ ಏನೋ ಇನ್ನೊಂದ್ಸತಿ ನೀವು ಇಲ್ಲಿ ನಿಂತ್ಕೊಂಡ್ಬಾರ್ದು. ನೀವು ಅಷ್ಟೇ ಅಲ್ಲ ಈಗ ಬಿಡೋದು ಬೇಡ ಇರಿ. ಯಾಕಂದ್ರೆ ಅವರು ಎಕ್ಸ್ಟ್ರಾ ಇದೇನ ಸ್ಕ್ಯಾನ್ ಮಾಡಿಸ್ಕೊಳ್ಳೋ ನೀವು ಪಾರ್ಕಿಂಗ್ ಬಂದ್ರೆ? ಇಲ್ಲ ಸರ್, ನಮ್ಗೆ ಅದೇ ಏನ್ ಬರ್ತಾರೆ ಸ್ಕ್ಯಾನ್ ಮಾಡಿದಾಗ ನೋಡಿ ಏನ್ ಬರ್ತಾರೆ. ಇದೆ ಎಲ್ಲಾನು ಬ್ಲಾಕ್ ಅಂಡ್ ವೈಟ್ ಮಾಡ್ತೀವಿ ಬಿಡಿ. ಅಲ್ಲೇ ಇದೆಲ್ಲ ಸ್ಕ್ಯಾನರ್, ಅವಲ್ಲೇ ಪೇ ಮಾಡಿದ್ವಿ ಸ್ಕ್ಯಾನರ್ ಅಲ್ಲಿ. ಸ್ಕ್ಯಾನರ್ ಪೇ ಮಾಡಿದ್ದೀವಿ. ಮಾತಾಡಿ, ಹೆಸರು ಏನ್ ಬರುತ್ತೆ ನೋಡಿ. ನಿಮ್ಮ ಹೆಸರೇನು? ಮಾತಾಡ್ತಾನೆ ಬಂದಿಯಾರಾ ಪೊಲೀಸು? ಹಾಂ, ಅವ್ರದ್ದು ಹೆಸರು ತಗೊಳ್ಳಿ ಸರ್. ಇಲ್ಲ ರೋಲೆಂಟ್ ಯಾರಿಗೂ ಪಾಪ ಅನ್ಬೇಡಿ. ಯಾಕಂದ್ರೆ ಅವ್ರಿಗೆ ಪಾರ್ಕಿಂಗ್ ಇವ್ರೆ ಸುಳ್ಳು ಅಂತ ವಾದಿಸ್ತಿರಲ್ಲ. ಕಂದಾಯ ಭವನ ಪಾರ್ಕಿಂಗ್ ಅಂತ ಹೋಗಿರಿ. ಇದನ್ನ ಬಳಸ್ತಾ ಇದ್ದಾರೆ. ಈಗ ನಾವು ಅಲ್ಲೇ ಒಳಗಡೆ ಅವರ ಮೂರು ಜನ ಕರ್ಕೊಂಡು ನಾವು 10 ನಿಮಿಷ ಬರ್ತೀವಿ. ಯಾಕಂದ್ರೆ ಅಲ್ಲಿ ಅಧಿಕಾರಿಗಳು ಅವ್ರು ಕೊಟ್ಟಿದ್ದ ಇವರೆಲ್ಲ ಕೊಡ್ಬೇಕಾಗಿತ್ತು. ಆಫೀಸರ್ಸ್ ಕೊಡ್ಲಿ. ಆಯ್ತು, ಸ್ಟೇಷನ್ ಕೊಡಿ, ಸ್ಟೇಷನ್ ಕೊಡಿ. ಅದು ನಾವು ಇಲ್ಲಿ ಕೊಡ್ತೀವಿ. ಬನ್ನಿ. ಯಾವ್ದು ಲೈವಲ್ಲಿ ಇರುತ್ತೆ. ಬನ್ನಿ ಅಣ್ಣ. ನೋಡಿ ಸರ್ ಅವರು
ನೋಡಪ್ಪ ಇದಕ್ಕೆ ಹೋಗ್ಬೇಡಿ ಆಮೇಲೆ ಹತ್ಕೊಳ್ಳಿ ಹೇಳ್ತೀನಿ ನಾನು. ಬರಪ್ಪ ನೀನು. ಅವ್ರ ಕಡೆ ಅವ್ರು ಆಂಟಿ ಕಂಪ್ನಿ ಅವರು ನೋಡಿ ಎತ್ತಪ್ಪ ನೀನು. ಇದು ಮಾಡ್ತಾ ಇದ್ದೀರಾ? ಏನೇ ಇರಲಿ ಅವರಲ್ಲ ಅವ್ರು ನಮ್ಮವರು ಎಸ್ ಸರ್, ನಾನೇ ಫೋಟೋ ನಿಲ್ತೀನಿ. ನಾವೇ ಮತ್ತೆ ರಂಜಿತ್ ಪ್ರಕಾರ ಇದು ಐಡಿ ಕಾರ್ಡ್ ಬನ್ನಿ ಸರ್, ಅದು ಕಂಪ್ಲೇಂಟ್ ಅಲ್ಲ ಬರ್ತೀವಿ, ನಾವು ಅಲ್ಲಿ ಬರ್ತೀವಿ. ಯಾಕೆ ಅಲ್ಲಿ ಅವ್ರಿಗೆ ಮಾತಾಡಿ ಬಂದ್ಬಿಟ್ಟು ನಾವು ಫಸ್ಟ್ ಬನ್ನಿ. ಗೊತ್ತಿಲ್ಲ, ನೀವು ಹೋಗ್ತಾ ಇದ್ದಂಗೆ ಅಲ್ಲಿ collect ಕೊಟ್ರಿ ಇರ್ಲಿ ಬಿಡಿ ಮಾಡಿ ನೀವು ಆಗಿ. ಸ್ನೇಹಿತರೆ, ಈಗ ಈ ವೀಕ್ಷಕರೇ ಯಾರ್ಯಾರು ನೋಡಿದ್ದೀರಾ, ಈಗ 3 ಜನರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಹಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ಗೆ. ನಾವು ಇಲ್ಲಿ ಅಧಿಕಾರಿಗಳು ಈ ಅಯೋಗ್ಯತನಕ್ಕೆ ಸಹಕಾರ ಕೊಟ್ಟಂತಹ ಅಧಿಕಾರಿಗಳನ್ನ ಒಂದಿಷ್ಟು ಪ್ರಶ್ನೆ ಮಾಡಿ ನಾವು ಅಲ್ಲಿ ಹೋಗಿ ದೂರು ಕೊಡ್ತೀವಿ. ಇಲ್ಲ, ಆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅವ್ರ ಮೂಲಕನೇ ದೂರು ಕೊಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಇವತ್ತು ಕೋಇನ್ಸಿಡೆನ್ಸ್ ಯಾವ ತರ ಆಗಿದೆ ಅಂತ ಹೇಳಿದ್ರೆ, ಲೋಕಾಯುಕ್ತ ರೇಡ್ ಮಾಡಿದೆ ಇದೇ ಬಿಲ್ಡಿಂಗ್ ನಲ್ಲಿ. ಪಕ್ಕದಲ್ಲಿ ಇಲ್ಲ, ಈ ಬಿಲ್ಡಿಂಗ್ ನಲ್ಲಂತೆ ಕೋಇನ್ಸಿಡೆನ್ಸ್ ನೋಡಿ. ಇವತ್ತು ಒಂದ್ ಕಡೆಯಿಂದ ನಾವು ಕೂಡ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಲೈವ್ ಮಾಡ್ತಿದೀವಿ. ಜೊತೆಗೆ ಲೋಕಾಯುಕ್ತನ ರೇಡ್ ಮಾಡಿದೆ. ಇವತ್ತು ಅದು ಯಾರ ಮೇಲೆ ರೇಡ್ ಆಗಿದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸಾಯಂಕಾಲದಲ್ಲಿ ಯಾವ ತಹಸೀಲ್ದಾರ್ ಸ್ವಲ್ಪ ನೋಡ್ತಾ ಎರಡು ಕಡೆನೂ ಅಂದ್ರೆ ಒಂದ್ ಕಡೆ ಲೋಕಾಯುಕ್ತ, ಒಂದ್ ಕಡೆ ಜನ ಲೋಕಾಯುಕ್ತ ಎರಡೂ ಸೇರ್ಕೊಂಡು ಇವತ್ತು ಪಾಪ ಎಡದಮಗ್ಲಲ್ಲಿ ಎದ್ದು ಬಂದಿರುವಂತ ಸರ್ಕಾರಿ ಅಧಿಕಾರಿಗಳು ಅಥವಾ ಇಲ್ಲಿಯ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ ಅಥವಾ ಒಂದು ಎಡಮಗ್ಲಲ್ಲಿ ಎದ್ದು ಬಂದಾರೆ ಅಂತ ಕಾಣುತ್ತೆ. ಪಾಪ ಇವತ್ತು ಅವ್ರ ಕಾಲ, ಅವ್ರ ಸಮಯ ಸರಿ ಇಲ್ಲ ಪಾಪ. ಅದ್ರಲ್ಲೂ ಈಗ ಮತ್ತೆ ನಾವು ಈಗ ಇದೇ ಏನು ಅನಧಿಕೃತವಾಗಿ ಹಣ ವಸೂಲಿ ಮಾಡ್ತಿರುವಂತ ಡಿಸಿ ಅವರನ್ನು ಭೇಟಿಯಾಗೋಣ. ಡಿಸಿ ಮೂವ್ ಆದ್ರು ಸರ್ ಅವರು. ಹೌದು, ಡಿಸಿ ಅವರು ಹೋದ್ರು, ಹೊರಟ್ರವರು. ನೋಡೋಣ, ಇಲ್ಲಿ ಹೈಯರ್ ಆಫೀಸರ್ಸ್ ಇರ್ತಾರೆ. ಬರುವಾಗಲೇ ನೆಟ್ವರ್ಕ್ ಸಿಗಲ್ಲ. ಎಲ್ಲಿ ನನ್ ಸಿಗುತ್ತೆ, ನಂದಿದೆ, ನಂದ್ರಲ್ಲಿ ಸಿಗುತ್ತೆ. ವೀಕ್ಷಕರೇ, ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಆಗ್ಬೋದು, ಯಾಕಂದ್ರೆ ಕಚೇರಿ ಒಳಗಡೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನಿಮಗೂ ತಾಳ್ಮೆ ಇದೆ ಒಂದು, ಮತ್ತೆ ಸ್ವಲ್ಪ ಅಡಚಣೆಗಳಿದ್ರೆ ದಯವಿಟ್ಟು ಅಲ್ಲ, ಒಂದ್ ಕೆಲಸ ಮಾಡೋಣ, ಅವ್ರು ನೀಚೆ ಕರೆಯೋಣ ಇದೆ. ಅಲ್ಲ ಬರಕ್ಕೆ ಈಚೆ ಬನ್ನಿ. ಈಚೆ ಕಡೆ ಏನ್ ನಡೀತಿದೆ ನೋಡ್ಲಿಲ್ಲ ಅಂದ್ರೆ ಪಾರ್ಕಿಂಗು ಇಲ್ಲಿ ಕರೀತೀರಾ ಸ್ವಲ್ಪ ಮೇಡಮ್, ಅವರನ್ನ ಬರಕ್ಕೆ ಹೇಳಿ. ಅದು ಮಾತಾಡಿ ಹೋಗಿದ್ವಿ ನಾವು. ಹಾಂ, ಬಂದಿದ್ದೀವಿ ಸರ್. ಇಲ್ಲೇ ಬನ್ನಿ ಸರ್, ಹೊರಗಡೆ ಬನ್ನಿ, ಒಳಗಡೆ ಬನ್ನಿ. ಇಲ್ಲ ಸರ್, ಒಳಗಡೆ ನಾವು ಆದಷ್ಟು ಮಾತಾಡಲ್ಲ, ಯಾಕಂದ್ರೆ ನಮ್ದು ಫೇಸ್ಬುಕ್ ಲೈವ್ ಹೋಗ್ತಾ ಇರುತ್ತೆ. ವಾಟ್ ಎವರ್ ಸರ್, ಅಲ್ಲ, ನಮಗೆ ಒಂದು ವಿಚಾರ ಹೇಳ್ತೀನಿ. ಇದು ಯಾರಿಗೆ ಕಾಂಟ್ರಾಕ್ಟ್ ಕೊಡೋದು ಮಾತ್ರ ನಿಮ್ ಕೆಲಸನ, ಅಥವಾ ಅಲ್ಲಿ ಈ ತರ ಅಕ್ರಮ ದಂಧೆ ನಡೀತಾರೆ ಕಾಂಪೌಂಡ್ ನಲ್ಲಿ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಮ್ದ ಯಾರ್ದು ಅಂತ? ಅಲ್ಲ, ನಿಮ್ದ ಪರ್ಟಿಕ್ಯುಲರ್ ಡೆಸಿಗ್ನೇಟೆಡ್ ಆಫೀಸರ್? ಅಲ್ಲ, ಕಂಪ್ಲೇಂಟ್ ಬರೋದು ವಿಚಾರ ಅಲ್ಲ ಸರ್. ಇದು ಡೈಲಿ ಬೆಳಗ್ಗೆ ಎಂಟ್ರೆನ್ಸ್ ಗೇಟ್, ಎಕ್ಸಿಟ್ ಗೇಟ್ ನಲ್ಲಿ ನಡೀತಾರೆ. ನಿಮ್ ಗಮನಕ್ಕೆ ಬರಲಿಲ್ಲ ಅಂದ್ರೆ ಹಿಂಗೆ ಸರ್ ಇದು? ಅಲ್ಲ, ನೀವು ಬರ್ಬೇಕಾದ್ರೆ ನೋಡಿಲ್ವಾ ಸರ್? ನೀವು ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಕಲೆಕ್ಷನ್ ಮಾಡೋದು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಹೇಳಿ.
ಡಿ.ಸಿ ಕರಿಯಪ್ಪ ಅಲ್ಲಿ ಇದ್ರಲ್ಲ ಇವರು ನೆಟ್ವರ್ಕ್ ಇದೆ ಅಲ್ವಾ? ಇದೆ. ಕರಿದೆ ಮೊದಲು ಕರಿಯೋ ಗೋಪಾಲ್ ಸಿಂಗ್. ಮೊದಲು ಇಲ್ಲೇ ಇದ್ರಲ್ಲ ಕರಿಯಪ್ಪ. ಸೀರಿಯಲ್ ನಂಬರ್ ಎಲ್ಲ ಪಾರ್ಕಿಂಗ್ ಏಜೆನ್ಸಿ ಹಾಕ್ಬೇಕಿತ್ತ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಒಂದು ಸಿಸ್ಟಮ್ ಇದೆ ಅದಕ್ಕೆ. ಅವ್ರ ಕಾಂಟ್ಯಾಕ್ಟ್ ಇದೆಯಲ್ಲ ಒರಿಜಿನಲ್ ಅದರಲ್ಲಿದೆ ಹಿಂಭಾಗದಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್. ಮತ್ತು ಸೀರಿಯಲ್ ನಂಬರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಬೇಕಾದ್ರೂ ಬರ್ಕೋಬೋದು, ಯಾರು ಬೇಕಾದ್ರೂ ಪ್ರಿಂಟ್ ಮಾಡಿ ಎತ್ಕೊಂಡ್ಬಂದು ವೀಕ್ಷಕರ ಇದು ಇವರು ಕೊಡುವಂತಹ ಸ್ಲಿಪ್ಗಳು, ಇದರಲ್ಲಿ ಮಾಹಿತಿಗಳನ್ನು ನೀವೇ ನೋಡಿ ಏನಿದೆ ಅಂತ. ಈ ಥರ ದಂಧೆ ಮಾಡೋಕ್ಕೆ ಒಂದು ಸರ್ಕಾರದ ಒಂದು ಅಂಗನೇ ಅನುವು ಮಾಡಿಕೊಡ್ತಾ ಇದೆ ಅಂದರೆ ಕನ್ನಡದಲ್ಲಿ ಅಡ್ವರ್ಟೈಸ್ಮೆಂಟು ಕೊಟ್ಟಿದ್ದಾರೆ. ಯಾವಾಗ ಸರ್ ಇದು? ಅದಕ್ಕೆ ಅವನ ಡಿ.ಸಿ ಕರೀತಾ ಇದ್ದೆ. ಒಂದು ನಿಮಿಷ, ಒಂದು ಸೆಕೆಂಡ್ ಬಿಡಿ ಅವರೇ ಕೊಡಲಿ ಮಾಹಿತಿ. ಒಂದು ಪಾಯಿಂಟ್ ಇವ್ರು ಕೇಳೋದು ಅಡ್ವರ್ಟೈಸ್ಮೆಂಟ್ ಕೊಡೋದು ಬೇರೆ. ಸರ್ ನಮ್ಗೆ ಅದ್ ಬೇಡ ಸರ್, ನೀವು ಕಾಂಟ್ರಾಕ್ಟ್ ಕೊಡಿ, ಅದಲ್ಲ ಇದು ಎಕ್ಸ್ಟೆಂಡ್ ಆಗಿದೆ ಅಷ್ಟೇ ಬೇಕಾಗಿರೋದು ಸರ್ ನಮ್ಗೆ. ಈಗ ಅಧಿಕೃತವಾಗಿ ಅವ್ರು ತಗೊಳಕ್ಕೆ ಅವಕಾಶ ಇದೆ ಅಷ್ಟೇ, ಬೇರೆ ಏನು ಬೇಡ. ಪಾರ್ಕಿಂಗ್ ಕಲೆಕ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಒಂದು ನಿಮ್ ಕಡೆಯಿಂದ ಈ ತರದ ಏನಾದ್ರು ಕಾಪಿ ಕೊಟ್ಟಿರ್ಬೇಕಲ್ಲ. ತಗೊಳಕ್ ಅವ್ರಿಗೆ ಇಲ್ಲ, ಬಟ್ ಟೆಂಡರ್ ಕರೆಯೋದ್ರಲ್ಲಿ ಹೊಸಬ್ರು ಬರ್ಬೇಕಲ್ಲ. ಈಗ ಹೊಸಬ್ರು ಬರೋ ತನಕ ಮೇಂಟೆನೆನ್ಸ್ ಒಂದ್ ಸೆಕೆಂಡ್ ಇದು ಎಕ್ಸ್ಪೈರ್ ಆಗಿದೆ ಯಾವಾಗ ಅಂತ ಹೇಳ್ತೀನಿ ಸರ್. ಇಲ್ಲಿ ಒಂದ್ ಸೆಕೆಂಡ್ ಹೇಳ್ತೀನಿ. 2 ವರ್ಷಕ್ಕೆ ಕೊಟ್ಟಿರ್ತಾರೆ. 21/2/2017 ಟೆಂಡರ್ ಕರೆಯೋದು ಆಯ್ತಾ. ಸೊ ಆಮೇಲೆ 27/5/2017 30/5/2019 ತನಕನೇ ಅವ್ರ ಕಾಂಟ್ರಾಕ್ಟ್ ಇದ್ದು. ಅದಾದ್ಮೇಲೆ ಇದು ಕಾಂಟ್ರಾಕ್ಟ್ ಮುಗಿದ್ಮೇಲೆ ಟೆಂಡರ್ ಕರೀಲಿಕ್ಕೆ ಟೈಮ್ ಬೇಕು ಅಂತ ಹೇಳ್ಬಿಟ್ಟು 2 ತಿಂಗಳು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು. 1 ಸೆಕೆಂಡ್ ಅದಾದ್ಮೇಲೆ ಮತ್ತೆ 5 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು. ಇದೇ ತರ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರೋದು ಇನ್ನೊಂದು ಕಾಪಿ ಇರ್ಬೇಕಲ್ಲ ಅವ್ರ ಹತ್ರ. ಎಕ್ಸ್ಟೆಂಡ್ ಮಾಡ್ಬೇಕಾಗಿತ್ತು. ಎಕ್ಸ್ಟೆಂಡ್ ಮಾಡೋಷ್ಟು ರೀಸನ್ ಅಲ್ಲಿ ಮತ್ತೆ ಡಿ.ಸಿ ಸಾಹೇಬರು ಇವ್ರಿಗೆ ಯಾಕೆ ಕೊಡ್ಬೇಕು, ಬೇರೆಯವ್ರಿಗೆ ಕೊಡೋಣ ಅಂತ ಹೇಳಿ ಮತ್ತೆ ಟೆಂಡರ್. ಬಟ್ ಅಲ್ಲಿವರೆಗೂ ಆಯ್ತಾ ಸರ್. ಅದಾದ್ಮೇಲೆ ಡ್ಯೂಟಿ ಕೋವಿಡ್ ರೀಸನ್ 21 ಅಲ್ಲಿ ನಾನು ಫೈಲ್ ತೋರಿಸಿದ್ನಲ್ಲ, ಮೂವ್ಮೆಂಟ್ ಆಗಿ ಅಲ್ಲಿ ಸ್ಟಾಪ್ ಆಯ್ತು. ಯಾರಿಗೂ ವರ್ಕ್ ಆರ್ಡರ್ ಆಯ್ತು, ಯಾರು ದಾಸೇಗೌಡ ಅವ್ನಿಗೇನು ವರ್ಕ್ ಆರ್ಡರ್ ಇಶ್ಯೂ ಆಗಬೇಕಾಗಿತ್ತು. ವರ್ಕ್ ಆರ್ಡರ್ ಇಶ್ಯೂ ಆಗೋ ಅಷ್ಟೊತ್ತು ಮೂವ್ಮೆಂಟಿಗೆ ಏನಾಯ್ತು, ಅವ್ನ ಮಾಹಿತಿ ಒಂದು ಯಾವುದೋ ಒಂದು ದಾಖಲೆ ತರ್ಕೊಡ್ಬೇಕು ಓಎಂ ಕೊಡೋಷ್ಟೊತ್ತಿಗೆ ಅವ್ನು ಬರಲಿಲ್ಲ. ಆಯ್ತಾ. ನೆಕ್ಸ್ಟಿಗೆ ಈ ಟೆಂಡರ್ ಕರೆಸ್ಪಾಂಡೆನ್ಸ್ ಆಗಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಆಯಿತು. ಆಯ್ತಾ. ಈಗ ನೆಕ್ಸ್ಟ್ ಫ್ರೈಡೆ ಅಷ್ಟೊಂದು ಕ್ಲಿಯರ್ ಆಗಿರುತ್ತೆ. ಒಂದು ನಿಮಿಷ, ದಾಸೇಗೌಡ ಯಾಕೆ ಬಂದಿಲ್ಲ ಅಂತ ನಾವು ಹೇಳ್ತೀವಿ. ಮೇಲೆ FIR ಮಾಡಿಸಿದ್ವಿ. ಜಯನಗರ ಆಸ್ಪತ್ರೆಯಲ್ಲಿ ಅಕ್ರಮ ಮಾಡ್ತಾ ಇದ್ರು, ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಅಕ್ರಮ ಮಾಡ್ತಾ ಇದ್ರು, ಅವ್ರ ಮೇಲೆ FIR ಆಯ್ತು. ಹಾಗಾಗಿ ದಾಸೇಗೌಡ ಬಂದಿಲ್ಲ. ಇದು ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಅಲ್ಲ ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಒಂದೊಂದು ವಿಷಯ. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡಿದ್ದೀನಿ ಸರ್. ಇವಾಗ ಟೆಂಡರ್ ಆಗತ್ತೆ. ಇವಾಗ ಅದು ಆಗಿ ಫೈನಲ್ ಆಗೋ ತನಕ ನನಗೆ ಎಕ್ಸ್ಟೆನ್ಷನ್ ಲೆಟರ್ ಕೊಡಬೇಕು, ಇಲ್ಲಾಂದ್ರೆ ಬಿಲ್ಗಳಾಗಲ್ಲ. ಒಂದು ನಿಮಿಷ, ಅದಾದ್ಮೇಲೆ ಅದು ಏನಾದ್ರೂ ಆಗಲಿ, ಅದು ಮುಂದೆ ಇನ್ನು 1 ವರ್ಷ ಆಗಲಿ, 2 ವರ್ಷ, 4 ವರ್ಷ ಆಗಲಿ, ಅವರಿಗೆ ಕೊಡ್ಲೇಬೇಕಾದ ಲೆಟರ್ ಮುಂದುವರೆ ಟೆಂಡರ್ ಆಗೋವರೆಗೂ. ಬನ್ನಿ ಸರ್. ಬನ್ನಿ ಸರ್, ನಮಗೆ ವೈಯಕ್ತಿಕವಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಎಂತದೂ ಇಲ್ಲ. ನಮ್ಗೆ ಲೀಗಲ್ ಆಗಿ ಎಲ್ಲ ಆಗ್ತಾ ಇದ್ರೆ ಸಂತೋಷ. ಅವ್ರೇನ್ ಕೇಳ್ತಾ ಇದ್ದಾರೆ ಇಷ್ಟೇ ಇಶ್ಯೂಸ್ ಅಂದ್ರೆ 31/12/2019 ಪಾರ್ಕಿಂಗ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ 5 ಮಂತ್ಸ್ ಅವರಿಗೆ ಅವಾಗ ನಾವು ಕೊಟ್ವಿ. ಅಲ್ಲಿಂದ ಈವರೆಗೂ ನೆಕ್ಸ್ಟ್ ಅವ್ರಿಗೆ ಯಾಕೆ ವರ್ಕ್ ಆರ್ಡರ್ ಆಗ್ಲಿ ಇನ್ನೊಬ್ಬರಿಗೆ ಎಕ್ಸ್ಟೆನ್ಷನ್ ಕೊಟ್ಟಿರ್ಬೇಕಾಗಿತ್ತು. ಇಲ್ಲಿಗಲ್ ಆಗಿ ಕಲೆಕ್ಟ್ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳಿ. ಈಗ ಕಲೆಕ್ಟ್ ಮಾಡ್ತಾರೆ ಇದ್ದೀಗಲ್ಲ. ಇದನ್ನ ನೀವು ನಿಮ್ ಗಮನಕ್ಕೆ ಬಂದಿಲ್ವಾ ಅಥವಾ ಅದ್ರ ಬಗ್ಗೆ ಇದು ನಾನು ಈ ಪ್ರೊಕ್ಯೂರ್ಮೆಂಟ್, ನಾನು PD ಪ್ರಾಜೆಕ್ಟ್ ಡೈರೆಕ್ಟರ್. ಇದು ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಟೆಂಡರ್ ಮಾಡಲಿಕ್ಕೆ ಕೊಟ್ಟಿದ್ರು ನನಗೆ. ಲಾಸ್ಟ್ ಸೆಪ್ಟೆಂಬರಲ್ಲಿ ಕೊಟ್ಟಿದ್ರು. ಒಂದ್ಸರಿ ಕಾಲ್ ಮಾಡಿದ್ವಿ, 4 ಜನ ಕೋಟ್ ಮಾಡಿದ್ರು. 4 ಜನದಲ್ಲಿ ಅವರು ಕನ್ಫರ್ಮೇಷನ್ ಕೊಡಲಿಲ್ಲ. ನಮಗೆ ಗೊತ್ತಿರುತ್ತಲ್ಲ ನಿಮಗೆ, K2 ಅಲ್ಲಿ ಇದು ಮಾಡಿದ್ರೆ ವರ್ಕ್ ಡನ್ ಕನ್ಫರ್ಮೇಷನ್ ಕೊಡಬೇಕು. ಅವ್ರು ಕೊಡಲಿಲ್ಲ. ಅದಕ್ಕೋಸ್ಕರ ಲೋಯೆಸ್ಟ್ ಬಂದಿದ್ನಲ್ಲ ಅದನ್ನ ಕನ್ಫರ್ಮೇಷನ್ ಸಿಗಲಿಲ್ಲ. ಸೊ KTPP ಹೊಸ ಇದ್ರ ಪ್ರಕಾರ
ಲೋಯೆಸ್ಟ್ ಅಂತ ಕನ್ಫರ್ಮ್ ಆಗಲಿ, ಸೆಕೆಂಡ್ ಹೈಯೆಸ್ಟ್ ಕೊಡ್ಲಿಕ್ಕೆ ಬರಲ್ಲ. ಅದಕ್ಕೆ ಟೆಂಡರ್ ಕರೆದ್ವಿ. ಈಗ ಇಬ್ಬರು 3 ಕೋಟ್ ಮಾಡವ್ರೆ. 3ರಲ್ಲಿ ಇಬ್ಬರದ್ದು ಬಂದಿದೆ ಕನ್ಫರ್ಮೇಷನ್. ಇನ್ನು ಒಬ್ರದ್ದೇನೋ BMRC ಮಾಡಿದ್ದೀವಿ ಅಂತ ಹಾಕಿದ್ದಾರೆ ಮೆಟ್ರೋ. ಅದೊಂದು ಬಂದರೆ ವರ್ಕ್ ಆರ್ಡರ್ ಕೊಟ್ಬಿಡ್ಬೋದು ಸರ್. ಸರ್ ಒಂದು ಸೆಕೆಂಡ್ ಸರ್, ನಮ್ದು ವಿಚಾರ ಅವಾಗಲಿಂದ ಅದಲ್ವೇ ಅಲ್ಲ ಸರ್. ನಾವು ಹೇಳ್ತಿರೋದು ನೀವು ಹೊಸ ಟೆಂಡರ್ ಯಾರಿಗಾದ್ರೂ ಕೊಡಿ. ಈಗ ಸದ್ಯಕ್ಕೆ ಟೆಂಡರ್ ಕಲೆಕ್ಟ್ ಮಾಡ್ಲಿಕ್ಕೆ ಯಾರಾದ್ರೂ ಇದೆಯಾ, ಪರ್ಮಿಷನ್ ಇದೆಯಾ ಅಂತ ಕೇಳ್ತಿರೋದು. ಇಲ್ಲ ಸರ್, ನಾವು ಫಸ್ಟ್ ಕತೆ ನಮ್ಮ ಸೆಕ್ಷನ್ ಇಂದ ಅಲ್ಲ ಸರ್, ಅದಲ್ಲ. ಇವತ್ತು ದುಡ್ಡು ಅಲ್ಲಿ ಗೇಟ್ ಹತ್ರ ಕಲೆಕ್ಷನ್ ಮಾಡ್ಲಿಕ್ಕೆ ಅಧಿಕಾರ ಇದೆಯಾ ಯಾರಿಗಾದ್ರೂ ಅಂತ. ಅಲ್ಲ, ಅದು ಹಿಂದೆ ಮುಂದಿನ ಟೆಂಡರ್ ಆಗೋವರೆಗೂ ಎಕ್ಸ್ಟೆಂಡ್ ಮಾಡಕ್ಕೆ ಇದು ಮಾಡ್ಕೋಬೋದಲ್ಲ ಸರ್. ಅಲ್ಲ, ಕೊಟ್ಟಿಲ್ವಲ್ಲ ಸರ್, ಕೊಟ್ಟಿಲ್ವಲ್ಲ, ಅವಕಾಶ ಮಾಡಿಕೊಟ್ಟಿಲ್ವಲ್ಲ. ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಇಲ್ಲ ಆಲ್ರೆಡಿ 7 ತಿಂಗಳು ಕೊಟ್ಟಿದ್ರು. ಇದಕ್ಕೆ ಸಂಬಂಧ ಸರ್ಕಾರಕ್ಕೆ ದುಡ್ಡು ಎಷ್ಟು ಕೊಡ್ತಾ ಇಲ್ಲ? ಈಗ ಇವ್ರು ಕಲೆಕ್ಷನ್ ಡೈಲಿ ಮಾಡ್ತಾ ಇರಲ್ಲ, ನಮ್ಮ ಪ್ರಕಾರ ಒಂದು 15 ರಿಂದ 20 ಸಾವಿರ ಕಲೆಕ್ಷನ್ ಒಂದು ದಿವಸಕ್ಕೆ ಕಮ್ಮಿ ಕಮ್ಮಿ. ಸರ್ಕಾರಕ್ಕೆ ತಿಂಗಳಿಗೆ ಎಷ್ಟು ಕೊಡ್ತಾ ಇದ್ದಾರೆ? ಅದೇ ತರ ಕೇಳಿದ್ದೀನಿ ಸರ್. ಇದು 2 ಸೆಕ್ಷನ್ ಅಲ್ಲಿ ಮಾಡ್ತಾರೆ. ಒಂದು ಟೆಂಡರ್ ಕರೆಯೋದು, ಈಗ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಕರಿಬೇಕು ಅಂದಿದ್ರಿಂದ ನಮ್ಮ ಸೆಕ್ಷನ್ ಕೊಟ್ಟು. ಅಲ್ಲ, ಈಗ 4 ವರ್ಷದಿಂದ ನನಗೆ ಫಸ್ಟ್ ಟೆಂಡರ್ ಕರೆದಿರೋದು ಗೊತ್ತಿಲ್ಲ ನನಗೆ. ಅಲ್ಲ ಸರ್, ಇಲ್ಲಿಂದ ಮುಂದೆ ಕೇಳಿ ಸರ್. ಇಲ್ಲಿಂದ ಇದು ಎಂಡ್ ಆಗೋಯ್ತು ಸರ್. ಸರ್ ಅದನ್ನೇ ಹೇಳ್ತಾ ಇದ್ದೀನಿ, ಇದನ್ನ ನಿರ್ವಹಿಸೋದು ಬೇರೆ ಸೆಕ್ಷನ್ ಅಲ್ಲಿ. ನಾವು ಈಗ ಕರೆಯ ಕೇಳಿದಾರಲ್ಲ ಅವ್ರನ್ನ, ಶಿವಕುಮಾರ್ ಅವರು, ನನಗೆ ಈ ಪ್ರಕ್ರಿಯೆ ಮುಖಾಂತರ ಟೆಂಡರ್ ಕರೆದಿಕ್ಕೆ ಕೊಟ್ಟವ್ರು. ನಿಮ್ಮ ಪಾತ್ರ ಕಮ್ಮಿ ಇರುತ್ತೆ, ಯಾಕಂದ್ರೆ ನಿಮ್ದು ಪ್ರೊಸೀಜರ್ ಅಲ್ಲ ಅಷ್ಟೇ. ನಾವು ಕೇಳ್ತಾ ಇರೋದು ಈ ಪೀರಿಯಡ್ ಇಂದ ಈಗ ನಿಮ್ದು ಈ ಟೆಂಡರ್ ಹಾಕಿದೀರಾ ಇವತ್ತಿನ ಡೇಟ್ ವರೆಗೂ, ಯಾಕಂದ್ರೆ ಇನ್ನೂ ಫೈನಲೈಸ್ ಆಗಿಲ್ಲ. ಹೂ ಹ್ಯಾಸ್ ಗಿವನ್ ದ ಅಥಾರಿಟಿ ಟು ಕಲೆಕ್ಟ್ ಅಂಡ್ ಟು ಹೂಮ್ ದೇ ಆರ್ ಪೇಯಿಂಗ್, ಹೌ ಇಟ್ ಇಸ್ ಗೆಟಿಂಗ್ ರೆಮಿಟೆಡ್, ಇಷ್ಟು ಡೀಟೇಲ್ಸ್ ಬೇಕು ಸರ್. ಶಿವಕುಮಾರ್ ಯಾರು ಅಶ್ವಿನಿ ಐಜಿಆರ್ ಆಫೀಸ್ ಇರಂತೆ, ಅವ್ರ ಹತ್ರ 1,30,000 ಕಟ್ತೀವಿ ಅಂತ ಹೇಳಿದ್ರು. ಐಜಿಆರ್ ಆಫೀಸರ್ ಮಮತಾ ಅಂದ್ಬಿಟ್ಟು ಆಫೀಸ್ ಅವ್ರು ಯಾರೋ ಬೇರೆ ಹೆಸರು ಹೇಳಿದ್ರು. ಎಷ್ಟು ಗೊಂದಲಮಯ ಇದೆ ಸರ್, ಯಾರಿಗೂ ಕ್ಲಾರಿಟಿ ಇಲ್ಲ. ಅವ್ರು ಯಾರೋ ಆಫೀಸರ್ ಡ್ರೈವರ್ ಹೋಗಿ ಕುತ್ಕೊಂಡು ಕಲೆಕ್ಷನ್ ಮಾಡ್ತಾರೆ ಅವರು. ಇವರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಬಿಲ್ಡಿಂಗ್ ಗೆ, ಈ ಕಾಂಪೌಂಡ್ ಗೆ ಅಂತಂದ್ರೆ ಈ ಕಾಂಪೌಂಡ್ ಅಲ್ಲಿ ಏನ್ ಆಗು ಹೋಗಳು ಇವ್ರು ಗೊತ್ತಿರ್ಬೇಕು. ಮತ್ತೆ ಇವ್ರ ಜವಾಬ್ದಾರಿ ಅದು. ಈಗ ಅವ್ನು ಯಾರೋ ಕಲೆಕ್ಟ್ ಮಾಡ್ತಾನೆ ಅಂದ್ರೆ ಅದನ್ನ ಕೇಳೋ ಪ್ರಶ್ನೆ, ಅಥವಾ ನೀವು ಯಾರೋ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು, KRS ಪಾರ್ಟಿಯೋ ಇನ್ನೊಂದ್ ಯಾವ್ದೋ ಪಾರ್ಟಿಯೋ ಇನ್ನೊಂದ್ ಯಾವ್ದೋ ಸಂಘಟನೆ, ಆಮೇಲೆ ನಾವು ಕ್ರಮ ತಗೋತೀವಿ ಅಂದ್ರೆ ನಿಮ್ಮ ಕೆಲಸ ಏನು, ನಿಮ್ಮ ಜವಾಬ್ದಾರಿ ಏನಾಯ್ತು? ನನ್ನ ದಿಸ್ ಇಸ್ ಅಸೈನ್ಡ್ ಜಾಬ್ ಸರ್. ನಿಮ್ದು ಮಾನಿಟರಿಂಗ್ ಇಸ್ ಯುವರ್ ಅಸೈನ್ಡ್ ಜಾಬ್. It is not a personal question, sir. It is a purely question. ನೀವು ಕೇಳ್ತಿದ್ದೀರಾ, ನಾನು ಹೇಳ್ತಿಲ್ಲ. ಡೈಲಿ ಕಲೆಕ್ಷನ್ ಆಗುತ್ತೆ ಸರ್. ಸರ್ ಮಾಮೂಲಿ ಕಲೆಕ್ಷನ್ ಗಿಂತ ದುಪ್ಪಟ್ಟು 20 ರೂಪಾಯಿ ಜಾಗ ಒಂದೇ ಮಾತಾಡ್ಬಿಡಿ. ಅಲ್ಲಿ 1 ಲಕ್ಷ ಎಷ್ಟು ಸರ್, 1,30,000 ಕಟ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಕಟ್ತಾ ಇದ್ದಾರೆ ಅವ್ರು? ಹಂಗಾದ್ರೆ ಒಂದು ಸ್ಲಿಪ್ ತೋರಿಸಿದ್ರು, ನಾವೇನು ಅದ್ರ ಬಗ್ಗೆ ಜಾಸ್ತಿ ಇದು ಮಾಡಿಲ್ಲ. ಒಂದು ವಿಡಿಯೋ ಪ್ಲೇ ಮಾಡಿದ್ದೀನಿ. ಕ್ರಿಯೇಟ್ ಆಗಿದೆ ನೋಡಿ, ಡಿಸೆಂಬರ್ ಅಲ್ಲಿ ಆಗಿದೆ ನೋಡಿ. ಡಿಸೆಂಬರ್ ವರೆಗೂ ಆಗಿದೆ ನೋಡಿ. DC ಅವರ ಅಕೌಂಟ್ಗೆ 2,60,000 ಅದು ಓದಿಸ್ತೀನಿ. ಈಗ ಲೆಟರ್ ಅಲ್ಲಿ ಕಂದಾಯ ಭವನ ವಿಷಯ, ಕಂದಾಯ ಭವನ ಹಾಗೂ ಜಿಲ್ಲಾಧಿಕಾರಿಗಳು ಕಚೇರಿ ಆವರಣದ ಒಳಗೆ ಸ್ಕೂಟರ್ ಕಾರು ನಿಲ್ದಾಣದ ಆಗಸ್ಟ್ 2023 ಹಾಗೂ ಸೆಪ್ಟೆಂಬರ್ 2023 ತಿಂಗಳ ಬಾಡಿಗೆ ಮೊತ್ತದ ಚೆಕ್ ಪಾವತಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ ಸುಧಾಕರ್ ಆದ ನಾನು ಕಂದಾಯ ಭವನ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಒಳಗೆ ಸ್ಕೂಟರ್ ಕಾರ್ ನಿಲ್ದಾಣದ ಗುತ್ತಿಗೆಯನ್ನು ಪಡೆದುಕೊಂಡಿದ್ದು ಆಗಸ್ಟ್ 2023 ಹಾಗೂ ಸೆಪ್ಟೆಂಬರ್ 2023 2 ತಿಂಗಳ ಬಾಡಿಗೆ 1,31,500 1,31,500 ಪ್ಲಸ್ 1,31,500 2,63,000 ಚೆಕ್ ಮುಖಾಂತರ ಪಾವತಿಸುತ್ತೇನೆ. ಚೆಕ್ ನಂಬರ್ 00702, ಚೆಕ್ ದಿನಾಂಕ 24/11/23, DBS ಬ್ಯಾಂಕ್ ಬನಶಂಕರಿ ಬ್ರಾಂಚ್ ಚೆಕ್ ಅನ್ನು ನೀಡುತ್ತಿದ್ದೇನೆ. ಅದನಂತರ ನಾನು ಚೆಕ್ ಅನ್ನು ಸ್ವೀಕರಿಸಿ ನನಗೆ ಚಲನ್ ನೀಡಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ ಅಂದ್ಬಿಟ್ಟು ಇವರು ಅದೇ DC ಅವರ ಚೆಕ್ ಒಂದು ಕಾಪಿ ಹಾಕಿದ್ದಾರೆ. 1,30,000 ಬಾಡಿಗೆ ಕಟ್ಟಲಿಕ್ಕೆ 1,30,000 ಅಂತ ಹೇಳಿ ನಿಮ್ದು ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಟ್ಟಿದ್ದೀರಾ ಅವ್ರಿಗೆ? 1,30,000 ಹಿಂದೆ ಫಸ್ಟ್ ಎಕ್ಸ್ಪೈರ್ ಆಯ್ತು, ಅದನ್ನೇ ಅವ್ರು ಕಂಟಿನ್ಯೂ ಮಾಡಿದ್ರೆ ತಾತ್ಕಾಲಿಕ ಇರ್ತಾರೆ ಸರ್. ಇಟ್ ಇಸ್ ನಾಟ್ ಫಾರ್ 1 or 2 months ಎಕ್ಸ್ಟೆಂಡೆಡ್. ಫ್ರಮ್ ಪಾಸ್ಟ್ 4 years ಒಬ್ಬ ಗುತ್ತಿಗೆದಾರನಿಗೆ ಕಂಟಿನ್ಯೂ ಹಾಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಏನು?
ಎಲ್ಲ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಸರ್ ಈಗ. 2 years ಕೋವಿಡ್ ಬಂತು ಬಿಡಿ, ಅವಾಗ ಇಲ್ಲ ಸರ್, ಈ ಕೋವಿಡ್ ಆದ್ಮೇಲೆ ನಮ್ದು ಸರ್ ನಮ್ ಸಿಂಪಲ್ ಸರ್ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರ್ಬೋದಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಅಂತ. ಸಿಂಪಲ್ ಆಯ್ತು, ಅದನ್ನೇ ಹೇಳ್ತಾ ಇರೋದು. ನೀವು 4 years ಅಂತ ಇದ್ರೆ 4 years ಅಲ್ಲ, 2 years ಅಲ್ಲಿ ಆಗಿಲ್ಲ. 2 years ಅಲ್ಲ ಇನ್ನೊಂದು ಒಂದ್ಸಲ ನೋಡಿ, ಇನ್ನು ಇದು ಅಲ್ಲ ಎಲ್ಲ ಮತ್ತೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ, ಲೇಟೆಸ್ಟ್ ಕೊಟ್ವಿ, ಡಿಸೆಂಬರ್ ತನಕ ಕೊಟ್ಟಿದ್ದಾರೆ. ಆದ್ರೆ ಇದು ಡಿಸಿ ಅವರ ಇದಕ್ಕೆ ಅಲ್ಲ, ಇದು ಡಿಸಿ ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ನೇರವಾಗಿ ಇದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾವ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬೇಡ. ಅಲ್ಲ ಸರ್, ನಾವು ನಿಮ್ಮೇನು ಇದು ಮಾಡ್ತಾ ಇಲ್ಲ. ಇದು DCR ಅಕೌಂಟ್ ಯಾಕೆ ಹೋಗುತ್ತೆ ಅಲ್ವೋ ಅದಕ್ಕೆ ಹೇಳಿದೆ. ಒಂದು ಅಕೌಂಟ್ ಇರುತ್ತೆ, DCR ಅಕೌಂಟ್ ಇರಲಿಲ್ಲ. ಅದು ಅಲ್ಲಿಗೆ ಹೋಗುತ್ತೆ. ಅಲ್ಲ, ನಮ್ದು ಇಷ್ಟೇ ಸರ್, ಅನಧಿಕೃತವಾಗಿ ಇದು ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಅವ್ರು ಎಷ್ಟು ಪೇ ಮಾಡ್ತಾ ಇರೋದು ಇಂಪಾರ್ಟೆಂಟ್ ಅಲ್ಲ. ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಅಟ್ ಆಲ್. ದೇರ್ ಇಸ್ ಸಮ್ ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಎಕ್ಸ್ ಅಂಡ್ ದ ಕಾಂಟ್ರಾಕ್ಟರ್. ಒಂದು ಚೈನ್ ಅಲ್ಲಿ ಇದರಲ್ಲಿ ಯಾರ್ಯಾರಿಗೆ ಏನೇನು ಬೆನಿಫಿಟ್ ಸಿಗ್ತಾ ಇದೆ ಇದೆಲ್ಲ ಸ್ವಲ್ಪ ರಿವೀಲ್ ಮಾಡಿದ್ರೆ ಒಳ್ಳೆ ಸರ್. ಇಷ್ಟು ಸಮಯದಲ್ಲಿ ಈಗ 2 ವರ್ಷ ಅಂತ ಹೇಳಿದ್ರೆ ಕೋವಿಡ್ ಅಲ್ಲಿ ನಾನು ನೋಡಿದ್ದೀನಿ, ನಾನು ಬರ್ತಾ ಇದ್ದೆ, ಒಂದು 6 ತಿಂಗಳು ಇಲ್ಲಿ ಪಾರ್ಕಿಂಗ್ ಇದಿರ್ಲಿಲ್ಲ ಅಷ್ಟೇ. ನಮ್ಮ ಹತ್ರ ಹೇಳಕ್ ಹೋಗ್ಬೇಡಿ ಎಷ್ಟು ಸಮಯ ಇರಲಿಲ್ಲ ಅಂತ. 1 year ಮೇಲೆ ಇರ್ಲಿ, ನಾವು ಬರ್ತಾ ಇದ್ವಿ, ಯಾಕಂದ್ರೆ ನಾವು ರೆಗ್ಯುಲರ್ ಬರ್ತೀವಿ. ಪಾರ್ಕಿಂಗ್ ಯಾಕೆ ತಗೋತಾ ಇದ್ವಿ, ನಾವು ಕಮ್ಮಿ ಇತ್ತು ಅಷ್ಟೇ. ಆದ್ರೆ ಅವಾಗ್ಲೂ ನಡೀತಾ ಇತ್ತು. ಅಲ್ಲಿ ಕ್ವಶನ್ 1 ದಿವಸನ 10 ದಿವಸನ ಅನ್ನೋದಲ್ಲ, ಆವತ್ತಿಂದ ಇವತ್ತಿನವರೆಗೆ ಅನ್ಅಫಿಷಿಯಲಿ ಇವ್ರಿಗೆ ಕಲೆಕ್ಟ್ ಮಾಡಕ್ಕೆ ಆಗ್ಬೇಕು. ಅವ್ರು ಪೇ ಮಾಡ್ತಾರ ಅನ್ನೋದು ಸೆಕೆಂಡ್ರಿ. ಅಡ್ಜಸ್ಟ್ಮೆಂಟ್ ಇರ್ಬೋದು, ನೀವು ಇಷ್ಟು ಕಟ್ಬಿಡಿ, ನಾವು ಹಂಗೆ ಆರಾಮ ಇರ್ತೀವಿ, ನೀವು ಎಷ್ಟು ಬೇಕಾದ್ರೂ ಕಲೆಕ್ಟ್ ಮಾಡಿ. ಸರ್, ಇದೇನು ಎವಿಡೆನ್ಸ್ ಇವಾಗ ನಾವು ಕೊಡ್ತಾ ಇರೋದು? ವಿಡಿಯೋ ಕೊಡ್ತೀವಿ ಇವಾಗ. 30 ರೂಪಾಯಿ ಅಂತ ಫಸ್ಟ್ ಇಲ್ಲೇ ಇದು ನೋಡಿ 50 ರೂಪಾಯಿ ಅಂತ ಹೇಳ್ತಾರಲ್ಲ. ಅವರು ಇನ್ನೊಂದೇನು ಅಂತ ಹೇಳಿದ್ರೆ ಅಲ್ಲೆಲ್ಲೂ ಬೋರ್ಡ್ಗಳು ಹಾಕಿಲ್ಲ, ಎಷ್ಟು ಕಲೆಕ್ಟ್ ಮಾಡ್ತೀವಿ ಏನ್ ಕತೆ ಅಂತ ಹೇಳ್ಬಿಟ್ಟು. ಒಬ್ಬೊಬ್ರ ಹತ್ರ ಒಂದೊಂದರ ರೇಟು. ನಮ್ ಕಾರ್ ಹತ್ರ ಒಬ್ಬರ ಹತ್ರ 50 ರೂಪಾಯಿ ಇಸ್ಕೊಂಡಿದ್ದಾರೆ, ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಇನ್ನೊಬ್ಬರ ಹತ್ರ 30 ರೂಪಾಯಿ ಇಸ್ಕೊಂಡಿದ್ದಾರೆ. 50 ಕೇಳಿದ್ರು, ನಾನು ಪ್ರಶ್ನೆ ಮಾಡಿದ್ವಿ, ಆಯ್ತು 30 ಕೊಡಿ ಅಂತಂದ್ರು. ಪಾರ್ಕಿಂಗ್ ಸೆಂಟರ್ ಏನು ಮಾರ್ಕೆಟ್ ಆಯ್ತು ಇಲ್ಲಿ ಪಾರ್ಕಿಂಗ್, ಅಥವಾ ಒಂದು ನಿಯಮಿತವಾದ ರೂಲ್ಸ್ ರೆಗ್ಯುಲೇಷನ್ ಏನೂ ಇಲ್ಲ ಇಲ್ಲಿ. ನೀವು ಪಾರ್ಕಿಂಗ್ ಕೊಡ್ಬೇಕು, ಯಾಕಂದ್ರೆ ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ತೀವಿ. ಇಲ್ಲಾಂದ್ರೆ ಯಾರ್ಯಾರೋ ಪಾರ್ಕಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ನಮ್ದು ಒಂದಿಷ್ಟು ಇಲ್ಲ. ಆದ್ರೆ ಯಾವ ಪ್ರೊಸೀಜರ್ ನಾವು ಹೋದಾಗ 20 ರೂಪಾಯಿ ಟಿಕೆಟ್ ಕೊಟ್ಟು 50 ರೂಪಾಯಿ ಇಸ್ಕೊಂಡ್ರು. 50 ರೂಪಾಯಿ ಕೊಟ್ಟರೆ ಬಿಡಿ, ಅದು ಎಕ್ಸ್ಪ್ಲೈನ್ ಮಾಡೋದು ಬೇಡ, ವಿಡಿಯೋನ ಕೊಡೋಣ. ಸೊ 2 ವಿಚಾರ, ಒಂದು ಅನಧಿಕೃತ ಕಲೆಕ್ಷನ್, ಇನ್ನೊಂದು ಎಕ್ಸ್ಟ್ರಾ ಕಲೆಕ್ಷನ್. ಇದಕ್ಕೆ ಜವಾಬ್ದಾರಿ ಯಾರು ಸರ್? ಸಿಂಪಲ್ ಕ್ವಶನ್ ನಮ್ಮ ಕಡೆ ಇಲ್ಲ. ಇದರಲ್ಲಿ ಯಾರ್ಯಾರಿಗೆ ಪನಿಷ್ಮೆಂಟ್ ಆಗಬೇಕು, ದಟ್ ಇಸ್ ದ ಥರ್ಡ್ ಒನ್. ಐ ಥಿಂಕ್ ನಿಮ್ದು ಪಾತ್ರ ಇದರಲ್ಲಿ ಬರೀ ಈ ಪ್ರೊಕ್ಯೂರ್ಮೆಂಟ್ ಸಂಬಂಧ ಮಾತ್ರ ಇದೆ ಅನ್ಸುತ್ತೆ. ಸೊ ಐ ಡೋಂಟ್ ಥಿಂಕ್ ಯುವರ್ ರೋಲ್ ಇಸ್ ದೇರ್ ಇನ್ ದಿಸ್. ಅದ್ರ ಸ್ಪೀಡ್ ಅಪ್ ಮಾಡ್ಬೋದು ಈ ಪ್ರಾಸೆಸ್. ಪ್ರಾಬ್ಲಮ್ ಏನಾಯ್ತಂದ್ರೆ ಈ ಪ್ರೊಕ್ಯೂರ್ಮೆಂಟು 1 to 2 ಚೇಂಜ್ ಆಯಿತು. ಅವ್ರು ಕನ್ಫರ್ಮೇಷನ್ ಕೊಡೋದು ಲೇಟ್ ಮಾಡಿದ್ರು. ಅದರಿಂದ ನಮ್ಮ ಕಡೆ ಲಾಸ್ಟ್ ಅಕ್ಟೋಬರಿಂದ ಫೈಲ್ ನಾಮಾದಂಗೆ ಆಯ್ತು ಸರ್. ಸರಿ, ಈ ಥರ ಎಕ್ಸ್ಟೆಂಡ್ ಮಾಡಿಕೊಡಿ ಸರ್. ಇಷ್ಟಿಷ್ಟು ಅವ್ರ ಹತ್ರ ಇಟ್ಟಲ್ಲ, ಎಕ್ಸ್ಟೆಂಡ್ ಮಾಡಿ ಮುಂದೆ ಟೆಂಡರ್ ಆಗೋವರೆಗೂ ನೀವು ಕಲೆಕ್ಟ್ ಮಾಡ್ಕೋಬಹುದು ಅಂತ ಒಂದು ಲೆಟರ್ ಕೊಟ್ಟರೆ ಮುಗಿಯುತ್ತೆ ಅಷ್ಟೇ. ನಾವು ಬರೋದಲ್ಲ ಅಂದ್ರೆ ಪ್ರಾಯಶಃ ಇದು ಫೈಲು ಹೊರಗಡೆ ಬರ್ತಾ ಇದೆ. ಇಲ್ಲ ಸರ್, 2 ಸರ್ 6 ತಿಂಗಳು ಬೇಕಾ ಒಂದು ಪ್ರೊಕ್ಯೂರ್ಮೆಂಟ್ ಅನ್ನ ಇದು ಮಾಡಕ್ಕೆ? ಕ್ಯೂನಲ್ಲಿ ನಿಂತಿರ್ತಾರೆ ಬೇಕಾದ್ರೆ ಜನ ಟೆಂಡರ್ ತಗೊಳಕ್ಕೆ. ಯಾಕೆ ಬರಲ್ಲ ಅಂದ್ರೆ ದಾಸೇಗೌಡ, ಸುಧಾಕರ್ ಮತ್ತೆ ಪ್ರಕಾಶ್, ಬೆಂಗಳೂರು ಇಡೀ ಆಳ್ತಾ ಇರೋದು ಅವರೇ ಪಾರ್ಕಿಂಗ್ ಅಲ್ಲಿ. 2 ಸತಿ ಏನಕ್ಕೆ ಅಂತಂದ್ರೆ ಫಸ್ಟ್ ಕರೆದವರು ಯಾರು ಬರ್ಲಿಲ್ಲ. ಅದಾದ್ಮೇಲೆ ಮತ್ತೆ ರೀಟೆಂಡರ್ ಮತ್ತೆ ಮಾಡ್ಬೇಕಂದ್ರೆ ಮತ್ತೆ 3 months ಪ್ರೋಸೆಸ್ ಅದು. ಸರ್ ಎಷ್ಟು ಸಲ ಟೆಂಡರ್ ಮಾಡಿದ್ರು ಅವರೇ ಬರಬೇಕು. ಅವ್ರು ಬಿಟ್ಟಿಲ್ಲ ಬರ್ದೇವು ಪಬ್ಲಿಕ್ ಆಗಿ ಮಾಹಿತಿನೇ ಸಿಗ್ಲಿಲ್ಲ ಅಂದ್ರೆ ಎಲ್ಲಿಂದ ಬರೋಣ ಸರ್? ಎಲ್ಲ ಪೇಪರ್ ಸರ್. ಮತ್ತೆ ಹೆಂಗೆ ಏನ್ ಮಾಡ್ಬೋದು ಅಂತ ಹೇಳಿ ವೆಬ್ಸೈಟ್ ವೆಬ್ಸೈಟ್ ಅಲ್ಲಿ ಇರುತ್ತೆ ಸರ್. ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಅಲ್ಲಿ ಎಲ್ರಿಗೂ ಇರುತ್ತೆ ಅಂದ್ರೆ ನಾವು ಅಲ್ಲಿ ಹೋದಾಗ ಅಂದ್ರೆ ಆವತ್ತಿನ ದಿವಸ ನಾವು ಚೆಕ್ ಮಾಡ್ತಾ ಇದ್ರು ನಮ್ಗೆ ಗೊತ್ತಾಗುತ್ತೆ. ಎಲ್ಲಾ ಕಾಂಟ್ರಾಕ್ಟರ್ ಯಾರು ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡವ್ರೆ ಅವ್ರೆಲ್ಲರಿಗೂ ನಾವು ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಹೋಸ್ಟ್ ಮಾಡಿದ ತಕ್ಷಣ ಒಂದು SMS ಕೂಡ ಹೋಗುತ್ತೆ ಮಾಡಿದವರಿಗೆ. ಈಗ ನಾವು ಕೊಡೋದು ಕೂಡ ರಿಜಿಸ್ಟರ್ ಯಾರು ಮಾಡಿಸ್ಕೊಂಡಿದ್ದಾರೆ. ಈಗ ಬಿಡಿ ಸರ್, ಈಗ ಇದನ್ನ ರಿನ್ಯೂವಲ್ ಮಾಡೋದಕ್ಕೆ 3 ವರ್ಷ ಸಮಯ ಬೇಕಾ ಒಂದು. ಮತ್ತೆ ಇದನ್ನ ರಿನ್ಯೂವಲ್ ಮಾಡದೆ ಇದು ಯಾವ್ದೋ ಒಂದು ಅಂದ್ರೆ ಒಳ ಒಪ್ಪಂದಗಳಾದ್ಮೇಲೆ ಇಲ್ಲಿ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ತರ 1,30,000 ನೀವು ನಡ್ಕೊಂಡು ಹೋಗ್ಲಿ ಅನ್ನೋ ತರದ್ದು. ಇದು 3 ವರ್ಷ ಬೇಡವೇ ಬೇಡ ಆಕ್ಚುಲಿ. ಇದಕ್ಕೆ ನೀವು ರಿನ್ಯೂವಲ್ ಈಗ ಅಲ್ಲಿ 5 ತಿಂಗಳಿಗೆ ಇಮಿಡಿಯೇಟ್ ರಿನ್ಯೂವಲ್ ಮಾಡ್ತೀರಾ, ಇಲ್ಲಿ 3 ವರ್ಷ ಆದ್ರೂ ರಿನ್ಯೂವಲ್ ಇಲ್ಲ, ಮತ್ತೆ ಇನ್ಯಾವ್ದು ಬೇರೆ ಹೊಸ ಟೆಂಡರ್ ಕರೆದಿದೆ, ನೀವು ಇದರ ಮಾಡ್ತೀರಾ ಅಂದ್ರೆ ಇದರಲ್ಲಿ ನಮ್ಗೆ ಭ್ರಷ್ಟಾಚಾರದ ವಾಸನೆ ತುಂಬಾ ಕ್ಲಿಯರ್ ಆಗಿ ತರ್ತಾ ಇದೆ.
ಘಾಟು ಅಲ್ಲ ನಾವು ವಿ ಆರ್ ವೆರಿ ಸಾರಿ ಆನ್ಲೈನ್ ಫೆಸಿಲಿಟೀಸ್ ಬರೋ ಕ್ರಿಯೇಟ್ ಆದಾಗ ನಾವು ಹೇಳಲೇಬೇಕು ಅದನ್ನ. ನೋಡಿ ಹಿಂಗೆಲ್ಲ ಕಾಣಿಸ್ತಾ ಇದೆ ನೋಡಿ, ನೇರವಾಗಿದೆ. ಇಲ್ಲಿ ಕ್ಲಿಯರ್ ಆಗಿ ನೀವು 5 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಟ್ಟಿದ್ರೆ, ಅದೇ ತರ 5 ತಿಂಗಳು ಅನ್ನೋದ್ರ ಬದಲು ನೆಕ್ಸ್ಟ್ ಟೆಂಡರ್ ಆಗೋದಂತ ನೀವು ಕಲೆಕ್ಟ್ ಮಾಡಿ ಅಂತ ಬರ್ದು ಕೊಟ್ಟಿದ್ರೆ ಮುಗ್ದೇ ಹೋಗ್ತಾ ಇತ್ತು. ಅಲ್ಲಿ ಯಾರು ಬಂದು ಪ್ರಶ್ನೆ ಮಾಡೋದೇ ಇರ್ತಾ ಇರ್ಲಿಲ್ಲ. ಟೆಂಡರ್ ಆಗುವ ತನಕ ಅಂತ ಹಾಕಿಲ್ಲ ಸಾಕು, 2 ಪದ. ಅಲ್ಲ ಮತ್ತೆ ಮಂತ್ಲಿ ಎಷ್ಟು ಕಟ್ಟಬೇಕು ಅಷ್ಟು 2 ವಿಚಾರ. ಒಂದು ಮಂತ್ಲಿ ಎಷ್ಟು ಅವ್ರು ಕಟ್ಟಬೇಕು, ಎಷ್ಟು ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿದೆ, ಅದು ಇವಾಗಲೂ ಮಾಡ್ಬೋದಿತ್ತು, ಮಾಡಿಲ್ಲ, ಮಾಡೋದು ಇಲ್ಲ. ಇದ್ರ ಪ್ರಕಾರ ಈಗ ನೀವು ಹೇಳ್ದಂಗೆ ಅದು ಜವಾಬ್ದಾರಿ ಇವ್ರಿಗೆ ಬರುತ್ತೆ. ಏನು ಅದಕ್ಕೆ ಮೂಲಭೂತವಾಗಿ ಏನು ಯಾವ ತರ ಇರಬೇಕು, ಈ ತರ ತಿಳ್ಕೊಂಡು ಯಾರು ಮಾಡ್ಬೋದಾ? ಇದ್ರ ಮೇಲೆ ಏನಿದೆ, ಹೌ ದೇ ಕ್ಯಾನ್ ಡೂ ಇಟ್? ಇಸ್ ಎ ಕ್ರಿಮಿನಲ್ ಅಫೆನ್ಸ್. ಸರ್ ಇದಕ್ಕೆ GST ಎಲ್ಲ ಏನೂ ಬರೋದಿಲ್ವಾ ಸರ್? ಇಲ್ಲ, GST ಸೇರೆ ಅದು 131 ಸರ್. ಇದರಲ್ಲಿ GST ಹಾಕ್ಲಿಕ್ಕೆ ಬರೋದಿಲ್ವಾ? ಅವ್ನು 131 ಕಟ್ತಾನಲ್ಲ, ಅದ್ರ ಮೇಲೆ GST ಅಲ್ಲ ಆ ನಂಬರ್ ಮೆನ್ಷನ್ ಅಲ್ಲ. ಇದರಲ್ಲಿ ಆಕ್ಚುಲಿ ಕಾಂಟ್ರಾಕ್ಟರ್ ಹೆಸರು, ಅವನ ಮೊಬೈಲ್ GST ನಂಬರ್ ಮತ್ತೆ ಅವನ ಸಂಸ್ಥೆ ಹೆಸರು ಏನು ಇಲ್ಲ ನೋಡಿ ಸರ್. ಕಾಂಟ್ರಾಕ್ಟ್ ತಗೊಂಡವನು ಯಾರು? ಇದು ಅಂದ್ರೆ ಇಂತ ನಾವು ನೋಡಿ ಫೇಸ್ಬುಕ್ ಲೈವ್ಗಳಲ್ಲಿ ಅಧಿಕಾರಿಗಳನ್ನ ಎಷ್ಟೋ ಸಾರಿ ನಿಮ್ಗೆ ಅನ್ಸುತ್ತೆ ಒಫೆನ್ಸಿವ್ ಅಂತ, ಆದ್ರೆ ನಮ್ಗಿದು ಜನರ ಇದಕ್ಕಾಗಿ ಒಂದು ಅವೇರ್ನೆಸ್ ಮತ್ತೆ ಅವರಿಗೂ ಒಂದಿಷ್ಟು ವಿಚಾರಗಳು ಗೊತ್ತಾಗಬೇಕು ಅಂತ ನಾವು ನೇರವಾಗಿ ಪ್ರಶ್ನೆ ಮಾಡ್ತೀವಿ, ಫೇಸ್ಬುಕ್ ಲೈವ್ ಮಾಡ್ತೀವಿ. ಇದೇ ಕಾರಣಕ್ಕೆ ಎಲ್ಲ ಯಾವ ಇಲಾಖೆಗೆ ಹೋದ್ರೂ ಇದೇ ತರ ಅಡ್ಜಸ್ಟ್ಮೆಂಟ್ಗಳು. ಪಾರ್ಕಿಂಗ್ ಅಲ್ಲಿ ಆ 3-4 ಜನ ಬಿಟ್ಟು ಬೇರೆ ಯಾರು ಇಲ್ಲ ಇಡೀ ಇದರಲ್ಲಿ ಕರ್ನಾಟಕದಲ್ಲಿ. ನಮ್ಗೆ ಅಂದ್ರೆ ಬೆಂಗಳೂರಲ್ಲಿ ಯಾಕೆ ಯಾರು ಸಿಗಲ್ವಾ? ಅವರೇ ಸರ್ ಅಡ್ಜಸ್ಟ್ಮೆಂಟ್ ಮಾಡೋದು, ಬೇರೆಯವ್ರ ಮಾಹಿತಿ ಕೊಡಲ್ಲ. ಅಲ್ಲ, ಅವ್ರು ದೂರ ಕೊಡ್ಲಿ ಸರ್. ಈಗ ಅಲ್ಲಿ ಈಗ ಅವ್ರು 3 ಜನನ ಇಟ್ಕೊಂಡಿದ್ದಾರೆ. ಅದ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡೋದ, ನಾವು ಕಂಪ್ಲೇಂಟ್ ಕೊಟ್ರೆ ಇನ್ಕ್ಲೂಡಿಂಗ್ ಕಚೇರಿನೂ ಸೇರಿಸ್ಬಿಟ್ಟು ಕೊಡ್ತೀವಿ. ನಾವು ಯೂಶಲಿ ಮಾಡೋದು ಅದು ಆ ರೀತಿಯಲ್ಲಿ. ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಡಿ ಅವರಿಗೆ. ಕಂಪ್ಲೇಂಟ್ ಏನಂತ ಕೊಡ್ತೀರಾ? ಯಾಕಂದ್ರೆ ನೀವು ಹೇಳ್ತಾರೋ ಪ್ರಕಾರ ಕಂಪ್ಲೇಂಟ್ ಏನಂತ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗ್ತಾ ಇದೆ. ಕಲೆಕ್ಷನ್ ಮಾಡಿದೀರಾ, ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಓರಲ್ ಇದರಲ್ಲಿ ಹೌದು, ಅಷ್ಟು ಕಟ್ಟಿ ನೀವು ಈಗ ಸೊ ನೋಡಿ ಸರ್, ಯೋಚನೆ ಮಾಡಿ. ನಾವಲ್ಲಿ ಹೋಗ್ಬಿಟ್ಟು ನಾವು ಅವ್ರಿಗೆ ಬರ್ಕೊಟ್ಬಿಟ್ಟು ಹೋಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅದು ನಾವು ಆಸ್ ಇಟ್ ಇಸ್ ಏನ್ ಕಂಪ್ಲೇಂಟ್ ಕೊಡ್ತೀವಿ ಅದ್ರ ಮೇಲೆ ಕಂಪ್ಲೇಂಟ್ ಆಗ್ತದೆ. ನಿಮ್ದು ನಂಬರ್ ಸ್ವಲ್ಪ ಹೇಳಿ ಸರ್, ಬಿಕಾಸ್ ವಿ ವಾಂಟ್ ಟು ಫಾಲೋ ದಿಸ್ ಕ್ಲೋಸ್ಲಿ ಫಸ್ಟ್ ಆಫ್ ಆಲ್. ರೆವೆನ್ಯೂ ಸರ್ ನಿಮ್ದು ಆ್ಯಕ್ಚುಲಿ ಕಮ್ಮಿ ಇದೆ, ಬಟ್ ನಮಗೆ ಫಾಲೋ ಅಪ್ ಬೇಕಾಗುತ್ತೆ. ಆ್ಯಕ್ಚುಲಿ ನಾವು ನಿಮ್ದು ಈಗ ಹೊಸದಾಗಿ ದಾಸೇಗೌಡ ಅವ್ರಿಗೇನಾದ್ರು ಅಪ್ರೂವ್ ಆಗಿದೆಯಾ? ಅಪ್ರೂವ್ ಆಗಿದೆ, ಇನ್ನೂ ಅಲ್ಲ. ಅವ್ರು ಆಕ್ಚುಲಿ ಅವ್ರ ಮೇಲೆ FIR ಆಗಿದೆ, ಅದನ್ನ ಸ್ವಲ್ಪ ನೀವು ಕನ್ಸಿಡರ್ ಮಾಡ್ಕೊಳ್ಳ. FIR ಅವ್ರು ಇದೇ ತರ ಮಾಡಿ ಅಲ್ಲಿ ಹೆಚ್ಚಿಗೆ ಕಲೆಕ್ಟ್ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಎಲ್ಲಿ ಸರ್? ಫಾರ್ ದ ಕಾಂಪ್ಲೆಕ್ಸ್ ಜಯನಗರ ಬಿಡಿಯ ಜಯನಗರ ಮತ್ತೆ ಇದು ಆಸ್ಪತ್ರೆ, ಜಯನಗರ ಆಸ್ಪತ್ರೆ, ಜಯನಗರ ಆಸ್ಪತ್ರೆ 2 ಕಡೆ FIR ಆಗಿದೆ. ಇಂದಿರಾ ಗಾಂಧಿ ಆಸ್ಪತ್ರೆ 2 ಕಡೆ FIR ಆಗಿದೆ. ಆ ವ್ಯಕ್ತಿನ ನಿಮ್ಗೆ ಎಷ್ಟು ಬೇಕು? ಅವರೆಲ್ಲ ಇದರಲ್ಲಿ ದಾಸೇಗೌಡ ಬಂದ್ಬಿಟ್ಟು ದಾಸೇಗೌಡ ಅಲ್ಲಿ ಇಲ್ಲೂ ಹಾಕಿದಾನೆ, ಇಲ್ಲಿ ಹಾಕಿದಾನೆ. ಅವನಿಗೆ ಮೇಲೆ FIR ಆಗಿದ್ದು. ಕನ್ಸಿಡರ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಿದ್ದೀನಿ. ಬ್ಲಾಕ್ ಲಿಸ್ಟ್ ಯಾವತ್ತೂ ಆಗ್ಬೇಕು. ಟೆಕ್ನಿಕಲ್ ಕನ್ಫರ್ಮೇಶನ್ ಬಂದಿಲ್ಲ. ಅಲ್ಲ ಹಂಗಲ್ಲ, ಮಾಹಿತಿ ಅವ್ರು ತೋರಿಸಿರಲ್ಲ ಇವರಿಗೆ. ಮಾಹಿತಿ ಕೇಳ್ಬೇಕಲ್ಲ, ಕ್ರಿಮಿನಲ್ ಎಷ್ಟು ಕೇಸ್ಗಳಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ತೋರಿಸೋದಲ್ಲ. ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮತ್ತೆ ವೆರಿಫಿಕೇಶನ್ ಹೋಗಲ್ಲ. ನೀವು ಎಲ್ಲಿದ್ದೀರಾ? ಒಳ್ಳೆ ಕಥೆ ಇದೆ. ಕೆಂಪೇಗೌಡ ಮಾರುತಿ ಟ್ರಾನ್ಸ್ಪೋರ್ಟ್, ದಾಸೇಗೌಡ KTD ಎಂಟರ್ಪ್ರೈಸ್, ಮಾಸ್ತಿಗೌಡ ಮೇಲೂ ಆಗಿದೆ. ಇಲ್ಲ, ಪ್ರಕಾಶ್ ಹಾಕಿಲ್ಲ ಸರ್. ಈ ವ್ಯಕ್ತಿ ಇದಾರಲ್ಲ ದಾಸೇಗೌಡ, ಅವ್ರ ಮೇಲೆ FIR ಆಗಿದೆ. ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೀವಿ 2 FIR. ಅವ್ರನ್ನ ದಯವಿಟ್ಟು ಕನ್ಸಿಡರ್ ನಮ್ಮ ಕಳಿಸಿ ಸರ್, ಕಳಿಸ್ಕೊಟ್ಟೆ ನಂಬರ್. ಸರ್ ಒಂದು ನಿಮಿಷ. ಏಕೆ ನೀವು ಅವ್ರಿಗೆ ಕ್ರಿಮಿನಲ್ ಹಿನ್ನೆಲೆ ಎಲ್ಲ ಏನು
ಇದಿದ್ರೆ ಸಾಕು, ಏನು ಕೆಪಾಬಿಲಿಟಿ ಟೆಕ್ನಿಕಲ್ ಮತ್ತೆ ಫೈನಾನ್ಷಿಯಲ್ ಎರಡಿದ್ರೆ ಸಾಕು. ಫೈನಾನ್ಷಿಯಲ್ ತಗೋತೀವಿ ನಾವು ಏನ್ ಬೇಕಾದ್ರೂ ಅಲ್ಲ ಕ್ರಿಮಿನಲಿನಲ್ಲಿ ಈಗ ಜಯದೇವದಲ್ಲಿ ಆಯ್ತು ಅಂದ್ರಲ್ಲ, ಅದ್ರ ಮೇಲೆ ಜಯದೇವದವರು ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡ್ಬೇಕು ಸರ್. ಹಂಗಾಗಿ ಅದು ಬರುತ್ತೆ. ಅದು ಬ್ಲಾಕ್ ಮೇಲ್ ಲಿಸ್ಟ್ ಮಾಡೋದು ಬೇರೆ. ಓಕೆ, ಅಲ್ಲಿ ಬೇರೆ ಬೇರೆ ವಿಚಾರಗಳಿದೆ. ಈಗ FIR ಆದ್ರೆ ಅವ್ನು ಡಿಸ್ಕ್ಲೋಸ್ ಮಾಡಬೇಕಲ್ಲ, ಹೂ ಆದ್ಮೇಲೆ ಅಥವಾ ಅಲ್ಲಿವರೆಗೆ ಮಾಡ್ಬೋದು. ಕನ್ಸರ್ನ್ ಇವರು ಕನ್ವಿಕ್ಷನ್ ಆಗ್ಬೇಕು ಅಂತ ಬ್ಲಾಕ್ ಲಿಸ್ಟ್ ಮಾಡ್ಬೇಕು ಸರ್ ಕನ್ಸರ್ನ್ ಡಿಪಾರ್ಟ್ಮೆಂಟ್. ಈಗ ಜಯದೇವದ್ದು ಮೋಸ ಆಗಿದೆಯಲ್ಲ ಅದರಿಂದ ಅವ್ರು ಅಲ್ಲಿ ಬ್ಲಾಕ್ ಲಿಸ್ಟ್ ಮಾಡ್ಬೇಕು. ಟಿವಿ9 ಇದೆ ನೋಡಿ, ಅದು ಲೈವ್ ಆವಾಗಿತ್ತು. ಕಳಿಸ್ಕೊಡ್ತೀವಿ ಸರ್, ಅದೊಂದು ಸ್ವಲ್ಪ ನೋಡಿ. ಓಕೆ ಇದೇ ಮಾಡೋದು. ಕಂಪ್ಲೇಂಟ್ ಕೊಡೋಣ ಬನ್ನಿ, ನಾವು ಕೊಟ್ಟಾಗ ಸರ್ ಅದೆಲ್ಲ ಕಂಪ್ಲೇಂಟ್ ಜೊತೆ ಹ್ಯಾಂಡಲ್ ಮಾಡ್ಬೋದು ಸರಿ. ಓಕೆ ಸರ್, ಸ್ವಲ್ಪ ಬೇಗ ಮುಗಿಸಿ ಸರ್ ದಯವಿಟ್ಟು. ಮತ್ತೆ ಅಲ್ಲಿವರೆಗೂ ಒಂದು ಕ್ಲಿಯರ್ ಕಟ್ ಆಗಿ ಒಂದು ನೋಟಿಸ್ ಹಾಕ್ಬಿಡಿ. ಫ್ರೈಡೆ ಆಗೋಗಿರುತ್ತೆ. ಅಲ್ಲ ಅಲ್ಲಿ ಕಲೆಕ್ಷನ್ ಆಗೋದು ಬೇಡ, ಅಲ್ಲಿ ಯಾರ್ಯಾರು ಬಂದ್ಮೇಲೆ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ನೀವು ಬರಕ್ ಮುಂಚೆ ಫೈಲ್ ಎಲ್ಲಿ ಹಂಗಲ್ಲ ಸರ್, ಬಂದ್ಮೇಲೆ ಅಲ್ಲಿ ನೀಟಾಗಿ ಇದರಲ್ಲಿ ಗೇಟ್ ಹತ್ರ ಇಷ್ಟೇ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಲಾಸ್ಟ್ ಟೈಮ್ ಇದೇ ಇಶ್ಯೂ ಆದಾಗ ನಾವು ಒಂದು ಸಜೆಷನ್ ಕೊಟ್ಟಿದ್ವಿ. ಆ ಲೆಟರ್ ನೀವು ನಾನೇ ತೆಗೆದು ಕಳಿಸ್ತೀನಿ ನಿಮಗೆ. ಅದ್ರಲ್ಲಿ ಏನ್ ಹಾಕಿದೀವಿ ಅಂದ್ರೆ, ನಿಮ್ದೇ ಇಬ್ರು ಸಿಬ್ಬಂದಿಗಳನ್ನ ನೇಮಿಸಿ, ಅಂದ್ರೆ ಸರ್ಕಾರದಿಂದನೇ ಅವ್ರಿಗೊಂದು ಪ್ರೋತ್ಸಾಹನ ಕೊಟ್ಬಿಟ್ಟು. ಯಾಕಂದ್ರೆ ಇಲ್ಲಿ ಈ ತರ ದಂಧೆ ನಡೆಯುತ್ತಲ್ಲ, ಅದಕ್ಕಿಂತ ಒಬ್ಬನಿಗೆ 500-800 ರೂಪಾಯಿನ 1,000 ರೂಪಾಯಿ ಕೊಟ್ರೆ ಪಾರ್ಕಿಂಗ್ ಅಂತೂ ಇದಿರಲ್ಲ, ಚೆನ್ನಾಗಿ ನಿಲ್ಲಿಸ್ತಾರೆ, ಎಲ್ಲ ಆಗುತ್ತೆ. ಜನಗಳಿಗೆ ಬೇಕಾಗಿ ಅಷ್ಟು ತಾನೇ ಎಫರ್ಟ್ ಪಾರ್ಕಿಂಗ್ ಇರಬಾರ್ದು, ಬಂದಂಗೆ ನೀಟಾಗಿ ನಮ್ಗೆ ಪಾರ್ಕಿಂಗ್ ಜಾಗ ಸಿಗ್ಬೇಕು, ಹೋಗೋಕ್ಕೂ ಈಸಿ ಇರಬೇಕು, ಅಷ್ಟೇ ತಾನೇ ಬೇಕಾಗಿದ್ದು. ಪ್ರಕಾರ ಪಾರ್ಕಿಂಗ್ ನಲ್ಲಿ ಎಲ್ಲಂದ್ರಲ್ಲಿ ನುಗ್ಸಿ ನಿಲ್ಸಂಗಿಲ್ಲ. ಅವರಲ್ಲಿ ಆಕ್ಚುಲಿ ಮಾರ್ಕಿಂಗ್ ಎಲ್ಲ ಮಾಡಬೇಕು. ಎಲ್ಲಿ ಮಾರ್ಕಿಂಗ್ ಇಲ್ಲ. ಬಟ್ ಅದ್ರಲ್ಲೂ ಎಷ್ಟೋ ಜನ ಆಟ ಇದ್ದಾರೆ, ಅದು ಒಂದು ಬೆನಿಫಿಟ್ ಕೊಡೋಣ. ಬಟ್ ಇದು ಮಾಡಕ್ಕೂ ನಿಮ್ಗೆ ಅವಕಾಶ ಇದೆ. ಒಂದು ಇಬ್ರು ಸಿಬ್ಬಂದಿಗಳನ್ನ ಹೋಮ್ ಗಾರ್ಡ್ ಇದ್ದಾರೆ, ಅವ್ರನ್ನ ಬೇಕಾದ್ರೆ ಅಪಾಯಿಂಟ್ ಮಾಡ್ಕೊಳ್ಳಿ, ಅವ್ರಿಗೆ ಪೇಮೆಂಟ್ ಮಾಡಿ. ಯಾರು ಬೇಡ ಅಂತಾರೆ? ಯಾವ ಸಲಹೆಗೂ ಜನಗಳು ಕೊಡೋ ಸಲಹೆ ಟೆಂಡರ್ ಮಾಡ್ತಾರಲ್ಲ ಮಾಡಿ ಸರ್. ಇವಾಗ ಟೆಂಡರ್ ಮಾಡ್ತಿಲ್ಲ ಸರ್, ಅದೇ ತರ ಮಾಡಿ ಸರ್. 15,000 20,000 ಕೊಟ್ರೆ ಬರ್ತಾರೆ. ಅಲ್ಲೇ ಹೊರಗಡೆ ಮುಗಿಸ್ಬೇಕು. ಬನ್ನಿ ಸರ್. ಸರ್, ಇದು ಸೀರಿಯಸ್ ಆಗಿ ತಗೊಳ್ಳಿ. ಯಾಕಂದ್ರೆ ಇದು ಮ್ಯಾಟರ್ ಸ್ವಲ್ಪ ಸೀರಿಯಸ್ ಆಗುತ್ತೆ. ಜಿಲ್ಲಾಧಿಕಾರಿಗಳು ಇಲ್ಲ, ನಾವು ಭೇಟಿಯಾಗೋಣ ಅಂತ ಇದ್ವಿ. ಮೊನ್ನೆ ತಾನೇ 3 ದಿವಸದಿಂದ ಬಂದು ಬೇರೆ ವಿಚಾರಕ್ಕೆ ಭೇಟಿಯಾಗಿ ಹೋಗಿದ್ವಿ. ಓಕೆ, ಇಂಥ ಲೂಪ್ ಹೋಲ್ಸು ಮತ್ತೆ ಗೊತ್ತಿಲ್ಲ, ನಾನು ಬೇರೆ ವರ್ಡ್ ಯೂಸ್ ಮಾಡಿದ್ರೆ ಏನೋ ಆಗುತ್ತೆ, ಬೇಡ. ಹಾಗಾಗಿ ದಯವಿಟ್ಟು ಕರೆಕ್ಷನ್ಸ್ ಇಮ್ಮಿಡಿಯೇಟ್ ಆಗಿ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ನೀವು ಹಿರಿಯರು, ಡೆಸಿಗ್ನೇಷನ್ ವಯಸ್ಸು ಆದರೂ ಅಡ್ವೈಸ್ ಮಾಡ್ತಾ ಇದ್ದೀನಿ ನಿಮ್ಮ ಒಳ್ಳೆಯದಕ್ಕೆ. ಬಿಕಾಸ್ ನಿಮಗೂ ಫ್ಯಾಮಿಲಿ ಇದೆ, ಮತ್ತು ಯಾವುದೋ ಸಮಸ್ಯೆಗಳಾಗ್ಬಿಟ್ಟು ನಮ್ಮನ್ನು ಬ್ಲೇಮ್ ಮಾಡಬೇಡಿ. ವಿ ಆರ್ ದೇರ್ ಟು ಕರೆಕ್ಟ್ ದಿ ಸೊಸೈಟಿ. ಅಂದರೆ ಜನಗಳಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ, ಈ ಥರ ನಡೀತಾ ಇದೆ, ನೀವು ಈ ಥರ ಮಾಡ್ಬೋದು ಅಂತ. ಓಕೆ, ಸರಿ. ನೋಡ್ರಿ ಇಲ್ಲಿ ಬರ್ರಿ. ಸೊ ಈಗ ಸ್ನೇಹಿತರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಮಾಹಿತಿ ನಮ್ಗೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಯಾವುದೇ ರೀತಿಯಾದ ಪಾರ್ಕಿಂಗ್ ನಲ್ಲಿ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಕಂದಾಯ ಭವನದಲ್ಲಿ ಇವ್ರಿಗೆ ಯಾವುದೇ ರೀತಿಯಾದ ಒಂದು ಲೈಸೆನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿಕೊಟ್ಟಿಲ್ಲ. ಆದ್ರೂ ತಿಂಗಳ ಒಂದು 1,30,000 ರೂಪಾಯಿ ದುಡ್ಡು ಕಟ್ಟಿಸ್ಕೊತಾ ಇದಾರಂತೆ. ಬಟ್ ಅದು ಯಾವ ಬೇಸಿಸ್ ನಲ್ಲಿ ಕಟ್ಟಿಸ್ಕೊತಾ ಇದಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೋಡೋಣ. ಯಾಕಂತ ಹೇಳಿದ್ರೆ ಇಲ್ಲಿ ವಿಚಾರ ಅರ್ಥ ಮಾಡ್ಕೋಬೇಕಾಗಿರೋದು, ಒಬ್ಬ ವ್ಯಕ್ತಿ ಹತ್ರ ದುಡ್ಡು ಕಟ್ಟಿಸ್ಕೊಂಡು ಅವ್ನು ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ರೆ, ನೋಡಿ ಸುಮಾರು ಇವರಿಗೆ ಇದನ್ನು ಸೇರಿಸಿ ಅವ್ನಿಗೆ ಏನು ಪಾರ್ಕಿಂಗ್ ನ ಕೊಟ್ಟಿದ್ರು ಆ ಪೀರಿಯಡ್ ಸೇರಿಸಿ ನೋಡ್ತಾ ಬಂದ್ರೆ ಸುಮಾರು 4, 5, 6 ವರ್ಷದಿಂದ ಇದೇ ವ್ಯಕ್ತಿ ಇಲ್ಲಿ ಪಾರ್ಕಿಂಗ್ ನ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಹಂಗಿದ್ಮೇಲೆ ಇಲ್ಲಿ ಏನು ಸಿಬ್ಬಂದಿಗಳಿದ್ದಾರೆ ಅಥವಾ ಅಡ್ಮಿನಿಸ್ಟ್ರೇಷನ್ ಇದೆ, ಅವ್ರಿಗೂ ಮತ್ತೆ ಈ ವ್ಯಕ್ತಿಗೂ ಇರತಕ್ಕಂತ ಒಂದು ಅನುಬಂಧ ಏನು, ಸಂಬಂಧ ಏನು ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ. ಸೊ ಹಾಗಾಗಿ ಇದು ಯಾವುದೇ ರೀತಿಯ ಎಕ್ಸ್ಟೆನ್ಷನ್ ಇಲ್ದಿರ ಇಲ್ಲಿ ಕಲೆಕ್ಷನ್ ನಡೀತದೋ ಆ ಕಾರಣದಿಂದಾಗಿ ಏನೋ ಒಂದು ಭ್ರಷ್ಟಾಚಾರದ ವಾಸನೆ ನಮಗೆ ಬರ್ತಾ ಇರೋದ್ರಿಂದ ಇದ್ರ ಮೇಲೆ ನಾವು ದೂರನ್ನ ಕೊಡ್ತೀವಿ. ಹಾಗೇನೆ ಜನರಿಗೆ ಮಾಹಿತಿ ಏನು ಅಂತ ಹೇಳಿದ್ರೆ, ಕಂದಾಯ ಭವನದಲ್ಲಿ ಕ್ಲಿಯರ್ ಕಟ್ ಆಗಿ ಎಲ್ಲಿಯವರೆಗೂ ಇಲ್ಲಿ ಕಾಂಟ್ರಾಕ್ಟ್ ನೀಡಲಾಗಿದೆ, ಸೋ ಅಂಡ್ ಸೋ ವ್ಯಕ್ತಿಗೆ ನಾವು ಗುತ್ತಿಗೆಯನ್ನು ನೀಡಿರ್ತೀವಿ, ಒಂದು ವಾಹನಕ್ಕೆ ಇಷ್ಟೇ ಕೊಡಬೇಕು ಅಂತ ಎಲ್ಲಿವರೆಗೂ ನೀವು ಬೋರ್ಡ್ಗಳನ್ನ ನೋಡೋದಿಲ್ವೋ ಅಲ್ಲಿವರೆಗೂ ದಯವಿಟ್ಟು ದುಡ್ಡನ್ನ ಕೊಡಬೇಡಿ ಅಂತ ಹೇಳ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀವಿ. ಫಿನಿಶ್ ಮಾಡಲಾ? ಇದು ಯಾರ್ದಿದು? ಸರ್, ಇದಾರ ಮೊಬೈಲ್ ಇದು?